ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬೆ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಜಗುಣರು ರಚಿಸಿದಂಥ ಈ ಕೈವಲ್ಯ ಪದ್ಧತಿ ಒಳಗೆ ಶಿವಕಾರುಣ್ಯ ಸ್ಥಳ ನಾವು ನೋಡ್ತಾ ಬಂದೀವಿ. ಇವತ್ತಿನ ಕೊನೆಯ ಒಂದು 28ನೇ ಪದದಲ್ಲಿ ಕೊನೆಯ ನುಡಿಗಳನ್ನು ಹೇಳಬೇಕು, ಒಂದೆರಡು ನುಡಿ. ಶಿಷ್ಯನಿಗೆ ಬರುವಂಥ ಕಷ್ಟವನ್ನು, ತನಗಾದಂಥ ನೋವನ್ನು, ಜನ್ಮ ಜನ್ಮಾಂತರ ಅನುಭವಿಸಿದಂಥ ಕಷ್ಟಗಳನ್ನು ಎಲ್ಲವನ್ನು ಪರಮಾತ್ಮನ ಮುಂದೆ ಹೇಳಿಕೊಂಡ. ತನ್ನ ಮನಸ್ಸಿಗೆ ಏನು ಬರ್ತದೋ ಅದನ್ನೆಲ್ಲ ಕೇಳಿದ. ನನ್ನಲ್ಲಿರುವಂಥ ಯಾವ ಒಂದು ದೋಷಗಳನ್ನು ಹುಡುಕಬೇಡಪ್ಪ. ಹಲವಾರು ಜನ್ಮದಲ್ಲಿ ಅನಂತ ರೀತಿಯಿಂದ ಪಾಪ ಪುಣ್ಯ ಎಲ್ಲ ಮಾಡ್ಕೊತ ಬಂದಾವದೇನು ನಾನು. ನಿನ್ನ ಬಳಿ ಒಳ್ಳೆ ಗುಣಗಳು ಇದ್ದು ಮಾತ್ರ ನಾನು ಕೃಪೆ ಮಾಡ್ತೇನೆ, ಇಲ್ಲಾಂದ್ರೆ ನಾನು ಮಾಡೋಕ್ಕಾಗಲ್ಲ ಅಂತ ಖಂಡಿತ ನೀ ಹೇಳಬೇಡ. ನನಗೆ ಯಾವುದು ಗೊತ್ತಿಲ್ಲ, ಯಾವುದು ಇಂಥದ್ದು ಮಾಡ್ಬೇಕಂತೂ ಗೊತ್ತಿಲ್ಲ, ಇಂಥದ್ದು ಮಾಡಬಾರ್ದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನಿನ್ನ ಪಾದಕ್ಕೆ ಬಂದು ಬಿದ್ದೀನಿ. ನೀನು ನನಗೆ ಈ ಜನನ ಮರಣದಿಂದ, ಈ ದುಃಖದಿಂದ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿಗೆ ನಾನು ಕರ್ಕೊಂಡು ಹೋಗಬೇಕು, ಅದನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಬಹಳಷ್ಟು ರೀತಿಯಲ್ಲಿ ಕೇಳಿಕೊಂಡ ಯಾರು ಭಕ್ತನಾದಂಥದ್ದು. ಇಲ್ಲಿ ಕೂಡ ಈ ಕೇಳಿಕೊಂಡ ನಂತರ ಮತ್ತೆ ಇಲ್ಲಿ ನಿಜಗುಂಡ್ರ ಮನಸ್ಸಿಗೆ ಏನು ಕೋಗಿಲೆಗೆ ಹೋಲಿಸಿದ್ದಾರೆ. ಅದಕ್ಕೆ ಹಿತವಾದಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಕೋಗಿಲೆ ಚೆಲುವ ಕೋಗಿಲೆ, ಮುದ್ದು ಕೋಗಿಲೆ, ಜಾಣ ಕೋಗಿಲೆ, 28ನೇ ಪದದಲ್ಲಿ ಹೇಳ್ತಾರೆ ನೋಡ್ರಿ. ಅಂದ್ರೆ ಮನಸ್ಸನ್ನುವಂಥ ಈ ಒಂದು ಮನಸ್ಸಿಗೆ ಕೋಗಿಲೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಮನವೆಂಬ ಮರ್ಕಟವ ತಾಳಲಾರೆನು ದೇವ ಅಂತ ಮತ್ತು ಕೆಲವರೆಲ್ಲ ಮಹಾತ್ಮರು ಇನ್ನು ಬೇರೆ ಬೇರೆ ರೀತಿಯಿಂದ ಈ ಮನಸ್ಸಿಗೆ ಹೇಳ್ತಾರೆ ಅವರು. ಇವರು ಕೋಗಿಲೆಗೆ ಅಂತ ಒಂದು ಪಕ್ಷಿಗೆ ಹೋಲಿಸಿದ್ರು. ಯಾಕಂತಂದ್ರೆ ಮನಸ್ಸು ಅನ್ನುವಂಥದ್ದು ಚಂಚಲ, ಒಂದು ಕಡೆ ಕುಂದ್ರುವಂಥದ್ದಲ್ಲ, ಒಂದು ಕಡೆ ಇರುವಂಥದ್ದಲ್ಲ. ಅದು ಬಹಳ ಚಂಚಲ ಸ್ವಭಾವದಿಂದ ಕೂಡಿದಂಥ ಈ ಮನಸ್ಸು ಅನ್ನುವಂಥ ವಿಚಾರವನ್ನು ಇಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳಿದರು ಅವರು. ಯಾಕಂದರೆ ಈ ಮನಸ್ಸು, ಚಂಚಲವಾದಂಥ ಮನಸ್ಸು 2 ರೀತಿಯಿಂದ ನಮಗೆ ವಶ ಮಾಡ್ಕೊಳ್ಳಿಕ್ಕಾಗ್ತದೆ. ಅದ್ರ ಮೇಲೆ ಪ್ರೇಮ ಮಾಡಿ ಅದನ್ನು ವಶ ಮಾಡ್ಕೊಳ್ಳುವಂಥದ್ದು ಒಂದು ಭಾಗ ಆದರೆ, ಇನ್ನೊಂದು ಭಾಗ ಅಟ್ಟುಮಾರಿ ಹುಡುಗನ್ನ ಹೆಂಗೆ ಹೊಡೆದು ಬಡ್ದು ಅದನ್ನು ಅದ್ದು ಬಸ್ನಲ್ಲಿ ಇಟ್ಕೊಳ್ತಾರೆ, ಆ ರೀತಿ ಇದನ್ನು ಚಂಚಲವಾದ ಮನಸ್ಸನ್ನು ಬಲಾತ್ಕಾರದಿಂದ ಅಂದರೆ ವೈರಾಗ್ಯ ಭಾವದಿಂದ ಇದನ್ನು ವಶ ಮಾಡ್ಕೊಳ್ಳಿಕ್ಕೆ ಬರ್ತದ ಅನ್ನುವಂಥದ್ದು ಹೇಳಿದರು. ಈ ರೀತಿಯಾಗಿ ಕೆಲವು ವಿಚಾರಗಳನ್ನು, ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಬಂದರು. ಮತ್ತು ಈಗ ಮುಂದಿನ ವಿಚಾರವನ್ನು ಅವರು ಏನು ಹೇಳ್ತಾರೆ ನೋಡೋಣ. ಏನು ಹೇಳ್ತಾರೆ ಅಂತಂದ್ರೆ ಇವಾಗ 4ನೆಯ ನುಡಿಯಿಂದ ನೋಡೋಣ. ಮಂಗಳ ನೋಡ್ರಿ, ಮಂಗಳ ರವದೋಳು ಅಂಗನ ಬಣ್ಣಿಸೆ ಭಂಗವಲ್ಲವೇ ನೋಡು ಕೋಗಿಲೆ, ಕಂಗೊಳಿಸುವ ಸರ್ವ ಮಂಗಳೆಯ ರಸನ ಪಿಂಗದೆ ನೀಪಾಡು ಕೋಗಿಲೆ ಅಂತ ಈ ಮನಸ್ಸಿಗೆ ಕೋಗಿಲೆ ಅಂತ ಹೇಳ್ತಾರೆ ಅವರು. ಕೋಗಿಲೆ, ಏ ಮನಸ್ಸೆ, ಎಲೈ ಮನಸ್ಸೆ,
ನೀನು ಮಂಗಳ ರವ, ರವ ಅಂದ್ರೇನು? ಶಬ್ದ. ಮಂಗಳ ರವದೋಳು ಅಂದ್ರೆ ಈ ಶುಭವಾದ ಶಬ್ದಗಳಿಂದ ಹೇಳ್ತಾರೆ ಅವರು, ಶಬ್ದದೋಳು. ಯಾಕಂದ್ರೆ ಆನಂಗನ, ಮಂಗಳ ರವದೋಳು ಆನಂಗನ ಅಂತ ಹೇಳ್ತಾರೆ. ಆನಂಗನ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗ್ಯದ. ಏನು ಹೇಳ್ತಾರೆ? ಮಂಗಳ ರವದೋಳು ಆನಂಗನ ಬಣ್ಣಿಸೆ ಭಂಗವಲ್ಲವೇ ನೋಡು ಕೋಗಿಲೆ, ಕಂಗೊಳಿಸುವ ಸರ್ವ ಮಂಗಳೆಯ ಅರಸನ ಪಿಂಗದೆ ನೀಪಾಡು ಕೋಗಿಲೆ. ಆನಂಗನ ಅಂತಂದ್ರೆ ಶರೀರ, ಅಂಗನ ಅಂದರೆ ಶರೀರ ಇದ್ದವ, ಆನಂಗನ ಶರೀರ ಇಲ್ಲದೆ ಇರುವಂಥವನು. ಕಾಮನ ಬಣ್ಣಿಸಿ, ಯಾಕಂದ್ರೆ ಶರೀರ ಇಲ್ಲದೆ ಇರುವಂಥ ಕಾಮನ. ಇಲ್ಲಿ ಹೇಳ್ತಾರೆ, ಯಾಕಂತಂದ್ರೆ ಈ ಒಂದು ಸರ್ವಮಂಗಳೆ ಅರಸನ ಅಂತಂದ್ರೆ ಯಾರು ಅಂತಂದ್ರೆ ಪಾರ್ವತಿ, ಸರ್ವಮಂಗಳೆಯಾದಂಥ ಪಾರ್ವತಿ. ಎಲೆ ಮನಸ್ಸೆ, ನೀನು ಶುಭವಾದ ಶಬ್ದಗಳಿಂದ ಕಾಮನನ್ನು ವರ್ಣಿಸುತ್ತಾ ಹೋದ್ರೆ ಏನಾಗ್ತದೆ? ಈ ಒಂದು ಕಾಮ ಅಂತಂದ್ರೆ ನಾವು ಎಲ್ಲ ಅಪೇಕ್ಷೆ, ಏನು ವಸ್ತುಗಳಾಗಿರ್ಬೋದು, ಏನೇ ಇರಲಿ ಅಪೇಕ್ಷೆ ಪಡುವಂಥದ್ದು ಕಾಮ ಅನ್ನುವಂಥದ್ದು. ಈ ಕಾಮನನ್ನು ವರ್ಣಿಸ್ತಾ ನೀವು ಹೋದಿ ಅಂತಂದ್ರೆ ನಿನಗೇನಾಗ್ತದೆ? ಅನರ್ಥ ಆಗ್ತದೆ. ಮತ್ತು ಹಂಗಂದ್ರೆ ನಾನು ಯಾರನ್ನು ವರ್ಣನೆ ಮಾಡಲಿ ಅಂತ ನೀ ಕೇಳ್ಬೋದು. ಕಾಮನನ್ನು ನೀವು ವರ್ಣಿಸ್ತಾ ಹೋದ್ರೆ ಮತ್ತು ಅದೇ ಯಾವುದನ್ನು ಅತ್ಯಂತ ನೋಡ್ರಿ, ಈಗ ಮಹಾತ್ಮರು ಕೂಡ ಹೇಳ್ತಾರೆ, ಯಾವುದನ್ನು ಜಾಸ್ತಿ ಅದ್ರ ಬಗ್ಗೆ ಮಾತಾಡ್ತಿ, ಅದ್ರ ಯಾವ್ದು ಕಾಯ ವಾಚ ಮನಸ್ಸ, ನೀನು ಮಾತಾಡಿದ್ದು ಮನಸ್ಸು ಕೂಡ ಚಿಂತನೆ ಮಾಡ್ತದೆ. ಮನಸ್ಸು ಚಿಂತನೆ ಮಾಡಿದ್ದು ಬಾಯಿ ಒಳಗೆ ಬರ್ತದೆ. ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರ್ತಾವೆ. ಅದಕ್ಕೆ ನೀ ಬರೀ ಅದು ತೊಗೊಳ್ಬೇಕು, ಇದು ತೊಗೊಳ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಇದು ಶಬ್ದ ಸ್ಪರ್ಶ ರೂಪು ರಸಗಂಧ ಇವುಗಳಲ್ಲೇ ಬಿದ್ದಿ ಅಂತಂದರೆ ಅದರಿಂದ ಏನಾಗ್ತದೆ? ನಿನಗೆ ಅನರ್ಥ ಆಗ್ತದ. ಮಹಾತ್ಮರು ಭಾಳ ಚಂದ ತಿಳಿಸ್ತಾರೆ ನೋಡ್ರಿ. ಯಾಕಂದ್ರೆ ಈಗೇನು ನಾವೆಷ್ಟು ಮನಸ್ಸಿಟ್ಟು ಇದ್ರ ಮೇಲೆ ಮೋಹ ಇಟ್ಟು, ಅದಕ್ಕೆ ಹೇಳ್ತಾರೆ ಆಗದಿಂ ಬೇರಿನ್ನು ಭವಬೀಜ ಮುಂಟೆ ಅಂತ ಹೇಳ್ತಾರೆ ಅವರು. ಶರೀರ ಮೇಲೆ ಇಡುವಂಥ ಮೋಹ ಆಗಿರ್ಬೋದು, ಸಂಸಾರದ ಮೇಲೆ ಇಡುವಂಥ ಮೋಹ ಆಗಿರ್ಬೋದು, ಹೆಂಡತಿ ಮಕ್ಕಳು ಮನೆ ಆಸ್ತಿ ಸಂಪತ್ತು ನಾವೇನು ಮೋಹ ಹಿಡ್ಕೊಂಡೇನು ಕುಂತೀವಿ, ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ದುಃಖನೇ ಐತೆ ಮುಂದೆ. ಇದು ಅಂತೂ ಸುಖ ಅಂತೂ ಇಲ್ಲವೇ ಇಲ್ಲ ಇದ್ರಾಗ. ಹಂಗಾಗಿ ಇಲ್ಲಿ ಹೇಳುವಂಥದ್ದು ಅಂತಂದ್ರೆ ಅದ್ರ ಮೋಹ ಮಾಡೋಕ್ಕೆ ಹೋಗಬೇಡ, ಅದ್ರ ಮೇಲೆ ಪ್ರೇಮ ಮಾಡಬೇಡ. ಅದನ್ನೇ ನೀನು ಬರೀ ಅದನ್ನೇ ತಲೆಗಿಟ್ಕೊಂಡು ಕೊನೆವರೆಗೂ ಇದರಿಂದ ಸುಖ ಆಗ್ತದೆ, ಇದರಿಂದ ಸುಖ ಆಗ್ತದೆ ಅಂತ ಅದನ್ನೇ ನೀನು ಬಣ್ಣಿಸ್ತಾ ಹೋದಿ, ವರ್ಣಿಸ್ತಾ ಹೋದಿ ಅಂದ್ರೆ ನಿನಗೆ ಮುಂದೆ ಭಾಳ ದುಃಖ ಐತೆ. ಇಹಲೋಕ ಅಂತಲ್ಲ, ಪರಲೋಕದಲ್ಲೂ ಕೂಡ ನಿನಗೆ ದುಃಖ ಅದ. ಹಾಗಾಗಿ ಅದ್ರದ್ದು ವರ್ಣನೆ ಮಾಡೋಕ್ಕೆ ಹೋಗ್ಬೇಡ. ಕಾಮನನ ವರ್ಣನೆ ಅಂದರೆ ಯಾರು ನಾನು ವರ್ಣನೆ ಮಾಡಿ ಅಂದ್ರೆ ಅವ್ರು ಹೇಳ್ತಾರ, ನೀವು ವರ್ಣನೆ ಮಾಡು. ಯಾರಿಗೆ ವರ್ಣನೆ ಮಾಡ್ತೀವಿ ಅಂದ್ರೆ ಇಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಾ ಇರುವಂಥ ಪಾರ್ವತಿಗೆ ಪತಿಯಾದಂತಹ ಯಾರು? ಪರಮಾತ್ಮನನ್ನು ನೀನು ಬಿಡದೆ ಕೊಂಡಾಡು ಅಂತಾರವರು. ಯಾಕಂದ್ರೆ ಒಂದು ಸಲ ಗಿಡ ನಟ್ಟುಗಳನ್ನೇ, ಒಂದು ಗಿಡ ನಾವು ಒಂದು ಹಣ್ಣನ್ನು ಕಾಣಬೇಕಾದ್ರೆ ಒಂದು ಗಿಡ ಹಾಕ್ತೀವಲ್ಲ, ಹಾಕಿದ ಮೇಲೆ ಅದು ಹಣ್ಣು ನಾವು ಪಡ್ಕೊಳ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗ್ತದೆ? ನಾವು ಸತತ ಅದಕ್ಕೆ ಆಹಾರವನ್ನು ಏನಂದ್ರೆ ನೀರು ಹಾಕ್ಬೇಕಾಗ್ತದೆ, ಕೆಲವು ಸಲ ಒಳ್ಳೆ ಮಣ್ಣು ಹಾಕ್ಬೇಕಾಗ್ತದೆ, ಗೊಬ್ಬರ ಹಾಕ್ಬೇಕಾಗ್ತದೆ. ಈ ರೀತಿ ಹಾಕಿದಾಗ ಅದು ನಾವು ಹಣ್ಣನ್ನು ಪಡ್ಕೊಳಕ್ಕಾಗ್ತದೆ. ನಾವು ನೀರದು ಹಾಕದೆ ಬಿಟ್ಟಾಗ ಅದು ಹಣ್ಣು ಆಗ್ತದೆ, ಮುಂದೆ ದೊಡ್ಡದಾಗ್ತದೆ ಗಿಡ ಅಂದರೆ ಆಗಲ್ಲಲ್ಲ. ಹಾಗಾಗಿ ನಿನಗೆ ಸುಖ ಬೇಕಾಗಿತ್ತು, ಆನಂದ ಬೇಕಾಗಿತ್ತು ಮುಂದಂತ ಅನ್ನೋದಾದ್ರೆ ನೀ ಯಾರು ಸಂಘ ಮಾಡು? ಪರಮಾತ್ಮನ ಸಂಘ ಮಾಡು. ಅದಕ್ಕೆ ಇಲ್ಲಿ ಹೇಳ್ತಾರ, ಪ್ರಕಾಶಮಾನವಾಗಿ ಹೊಳೆಯುತ್ತಾ ಇರುವಂಥ ಪಾರ್ವತಿಗೆ ಪತಿಯಾದಂಥ ಪರಮಾತ್ಮನನ್ನು ನೀನು ಬಿಡದೆ ಕೊಂಡಾಡು. ಇದರಿಂದ ಯಾಕಂದ್ರೆ ಬಿಡದೆ ಅಂತ ಹೇಳಿದಾರೆ ಅವರು. ಒಂದು ದಿವಸ ನೆನೆಸಿ ಅಮಾಸಿಗೆ ಉಣ್ಣಿಗೆ ಒಂದು ದಿವಸ ನಾ ಕಾಯಿ ಹೊಡೆದು ಶಿವ ನಮ್ಮಪ್ಪ ಅಂತ ಅಂದ್ಬಿಟ್ರೆ ಬಿಡೋದಲ್ಲ. ಹಬ್ಬಕ್ಕೆ ಹುಣ್ಣಿಗೆ ಒಂದು ದಿವಸ ನಾವು ಅದನ್ನು ಸ್ಮರಣೆ ಮಾಡ್ತೀವಿ ಅನ್ನೋಂಥದ್ದಲ್ಲ.
ಶಿವರಾತ್ರಿಗೆ ಒಂದೇ ದಿವಸ ಬೆಳತನ ಕುಂದಿರ್ತೀವಿ ರೀ, ಬೆಳತನ ಮಾಡ್ತೀವಿ ರೀ, ಬೆಳಗ್ಗೆ ತನಕ ನಾವು ಶಿವನ ನೆನೆಸ್ತೀವಿ ಅನ್ನುವಂಥದ್ದು ಒಂದೇ ಅಲ್ಲ. ಯಾವಾಗ ಸತತ, ಯಾಕೆ ಶಿವರಾತ್ರಿ ಅಂದ್ರೆ ಅದು ಜಾಗರಣೆ ಅಂತ ಮಾಡ್ತೀವಿ. ಜಾಗ್ರ ಆಗುವಂಥದ್ದು ಏನದು ಅರ್ಥ? ಶಿವನ ಸ್ಮರಣೆಯಲ್ಲಿ ಜಾಗ್ರ ಆಗುವಂಥದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನಿಜವಾದ ಜಾಗರಣೆ ಅಂದ್ರೆ ಇದು. ಯಾವಾಗ ಸತತ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಜಾಗ್ರ ಆಗುವಂಥದ್ದದು. ಒಂದು ಸಲ ಜಾಗ್ರ ಆದ್ರೆ ಮತ್ತೆ ಮಲಗೋದಂತಂದ್ರೆ ಆ ಎಚ್ಚರಿಕೆ ಸ್ಥಿತಿನೇ ಅದು. ಆ ಜ್ಞಾನ ಅನ್ನುವಂಥದ್ದು ಎಚ್ಚರಿಕೆಯ ಸ್ಥಿತಿ ಅದು. ಹಾಗಾದ್ರೆ ದಿವಸ ನಾವು ಶಿವರಾತ್ರಿ ಅಲ್ಲ, ಆ ರೀತಿಯಾಗಿರುವಂಥದ್ದು ಜಾಗರಣೆ ಅಂದರೆ ಇದು ವಿಶೇಷ ಜಾಗ್ರ. ಅಂದ್ರೆ ಆಚಾರ್ಯ ಲೆಕ್ಕದಲ್ಲಿ ಭಾಳಷ್ಟು ಮಹಾತ್ಮರು ಇಟ್ಟಿದ್ದಾರೆ. ಈ ಶಿವರಾತ್ರಿ ಅಟ್ಲೀಸ್ಟ್ ಅವತ್ತನ್ನು ಭಗವಂತನ ಸ್ಮರಣೆ ಮಾಡಿ ಒಂದು ದಿವಸ ಜಾಗರಣೆ ಅನ್ನುವಂಥದ್ದು ಗೊತ್ತಾಗಲಿ. ಅದು ಲಕ್ಷ್ಯಾರ್ಥದಾಗ ನೋಡಿದ್ರೆ ನೀನು ಈ ಅಜ್ಞಾನದಿಂದ ಬಿಡುಗಡೆ ಆಗುವಂಥದ್ದು. ಈ ಅಜ್ಞಾನ ಅನ್ನುವಂಥ ಕತ್ತಲೆ, ಅಜ್ಞಾನ ಅನ್ನುವಂಥ ನಿದ್ರೆಯಿಂದ ಎಚ್ಚರಿಕೆ ಆಗುವಂಥದ್ದು ಇದು. ಅದಕ್ಕಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು, ಇಂಥ ಪರಮಾತ್ಮನನ್ನು ನೀನು ಬಿಡದೆ ಕೊಂಡಾಡು ಅಂತ ಹೇಳ್ತಾರೆ. ಬಿಡದೆ ಯಾವಾಗಲೂ ಆತನ ಸ್ಮರಣೆ ನಿನಗಿರಬೇಕು. ಅದರಿಂದ ಏನಾಗ್ತದೆ, ನಿನಗೆ ಕಲ್ಯಾಣ ಆಗ್ತದೆ. ನಾವು ಯಾವುದನ್ನು ಬಿಡದೆ ನೆನೆಸ್ತೀವಿ, ಯಾವುದನ್ನು ಭಾಳಷ್ಟು ಕೊಂಡಾಡ್ತೀವಿ. ಬರೀ ಸಂಸಾರ, ಮಿಥ್ಯೆಯಾಗಿರುವಂಥ ಸಂಸಾರ ಸತ್ಯ ಅಂತ ವಿಪರೀತ ಭಾವನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಅದಕ್ಕೆ ದುಃಖ ಆಗಿರುವಂಥದ್ದು. ಎಲ್ಲಿ ಯಾವ ಕಡೆ ತಿರುಗಿದ್ರು ಕೂಡ ಆ ಕಡೆ ದುಃಖನೇ ಐತೆ ಸಂಸಾರದಲ್ಲಿ. ಅದಕ್ಕೆ ಅದನ್ನು ಬಿಟ್ಟು ಇವಾಗ ಏನು ಮಾಡು, ಇರಲಿ ಹಿಂದಿಂದ ಏನು ಪ್ರಾರಬ್ಧ ಬಂದದ, ಸುಖ ದುಃಖ ಇವು ಯಾವ ಶಾಶ್ವತ ಅಲ್ಲ ನಿನಗೆ. ಇಲ್ರಿ ಭಾಳ ದುಃಖ ಐತ್ರಿ, ಮತ್ತು ಹೆಂಗೆ ನೆನ್ಸಕತ್ತದ್ರಿ ಅಂತಾರೆ. ಭಾಳ ದುಃಖ ಐತ್ರಿ, ಗುರುಗಳು ಹಾಕ್ಯಾಗ್ರಿ ಹೆಂಗ್ರಿ ಕುಂತು ಕೇಳಕತ್ತದ ಅಂತಾರೆ. ಅದು ಯಾವುದು ಶಾಶ್ವತ ಅಲ್ಲ ನಿನಗೆ. ಸುಖ ಬಂದರೂ ಶಾಶ್ವತ ಅಲ್ಲ, ದುಃಖ ಬಂದರೂ ಶಾಶ್ವತ ಅಲ್ಲ. ಅದು ಹಿಂದಿನ ಪ್ರಾರಬ್ಧ ರೂಪವಾಗಿ ಬಂದದ್ದು ಬರಲಿ. ಏನು ಸುಖ ಇರಲಿ ದುಃಖ ಇರಲಿ, ಅದ್ರ ಜೊತೆಗೆ ಪರಮಾತ್ಮನನ್ನು ಬಿಡದೆ ಕೊಂಡಾಡು, ನಿನಗೆ ಕಲ್ಯಾಣ ಆಗ್ತದೆ. ಸುಖ ಬಂದದಂತ ಅದ್ರಾಗ ನೀನು ಮರೆಯುವಂಥದ್ದು ನಷ್ಟ ನಿನಗೆ. ಈಗೇನು ಸುಖನೂ ಬಂದದ ದುಃಖನೂ ಬಂದದಂದ್ರೆ ಎರಡು ನಿನಗೆ ಅನರ್ಥನೆ ಮಾಡ್ತಾವೆ. ದುಃಖ ಬಂದದಂತ ದುಃಖದಾಗೆ ಕೂತ್ಕೊಂಡು ಅದರಾಗೆ ಹೋದೆ ಅಂದ್ರೆ ಅದೂ ಭಾಳ ದುಃಖ ಕೊಡ್ತದ ಮುಂದೆ. ಸುಖ ಬಂದದ್ರಿ ನನಗೇನು ಕಡಿಮೆ ಅಂತ ನೀನು ಹಂಗೇನಾರ ಹಾರ ಎಡ್ದೆ ಅಂದ್ರೆ ಅದನ್ನು ನೀನು ಚೆನ್ನಾಗಿ ಲತ್ತಿ ತಿನ್ಕೊಂಡು ಹೋಗ್ಬೇಕಾಗ್ತದೆ. ಎರಡೂ ಅದಾವ ನಿನಗೆ. ಅದಕ್ಕೆ ಸುಖ ಬಂದಾಗೂ ಮೈ ಮರಿಬೇಡ, ದುಃಖ ಬಂದಾಗೂ ಕುಗ್ಗಬೇಡ. ಎರಡು ಶಾಶ್ವತ ಅಲ್ಲ, ಎರಡೂ ಬರ್ತಾವ ಹೋಗ್ತಾವ. ಆದ್ರೆ ಅದ್ರ ಮಧ್ಯೆ ನೀನೇನು ಪರಮಾತ್ಮನ ಎಡೆ ಬಿಡದೆ ನೀನು ಕೊಂಡಾಡ್ತಾ ಇದ್ರೆ ನಿನಗೇನಾಗ್ತದ, ಕಲ್ಯಾಣ ಆಗ್ತದಪ್ಪ ಅನ್ನುವಂಥದ್ದು. ಮತ್ತು ಕಾಮನ ಸಂಘ ಮಾಡಿದ್ರೆ ನೀನು ಎರಡನೆಯವರಿಗೆ ಹುಟ್ಟಿದಾನ ಅಂತಂತಾರೆ ನೋಡು. ಕಾಮನ ಸಂಘ ಮಾಡಿದ್ರೆ ಹಿಂಗೆ ಅಂತಾರ ಅನ್ನುವಂಥದ್ದು ಮುಂದಿನ ವಿಚಾರದಲ್ಲಿ ಹೇಳ್ತಾರೆ ಅವರು. ಅದಕ್ಕೆ ಕಾಮನ ಸಂಘ ಬಿಟ್ಟುಬಿಡು ಅನ್ನುವಂಥದ್ದು. ದುರುಳ ಕಂತುವಿ ನೊಡೆ ನೀರೇ ಲೋಕದೋಳು ನಿನ್ನ ಪರಪುಟ್ಟನೆಂಬೂರು ಕೋಗಿಲೆ ಧರೆಗೆ ಜನಕನಾದ ಗುರುಶಂಭುಲಿಂಗದ ಚರಣ ಪಲ್ಲವಿ ಪಿಡಿ ಕೋಗಿಲೆ ಅಂತ ಹೇಳುವಂಥದ್ದು. ದುರುಳ ಕಂತುವಿ ನೊಡೆ ನೀರೇ ಅಂದ್ರೆ ಈ ಮನಸ್ಸೇ, ಈ ದುಷ್ಟನಾದ ಕಾಮನ ಜೊತೆ ನೀವು ಕೂಡ್ಕೊಂಡಿದ್ರ ಜಗತ್ತಿನ ಒಳಗೆ ನಿನ್ನನಿಗೆ ಏನು ಹೇಳ್ತಾರೆ, ಎರಡನೇ ಅವನಿಗೆ ಹುಟ್ಟಿದಾನ ಅಂತಾರೆ ನೋಡು. ಎರಡನೇ ಅವನಿಗೆ ಹುಟ್ಟಿದಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಇದನ್ನು ತಾತರು ಕೂಡ ಹೇಳ್ತಿದ್ರು. ಏನು ಹೇಳ್ತಿದ್ರು, ತಂದೆಗೆ ಭಾಷೆ ಕೊಟ್ಟಿದ್ದಾನಲ್ಲ, ತಾಯಿ ಹೊಟ್ಟಿ ಒಳಗೆ ತಂದೆಗೆ ಭಾಷೆ ಕೊಟ್ಟಿದ್ದಾನ, ಕೊಟ್ಟು ಬಂದು ತನ್ನನ್ನು ತಾನು ಮರ್ತಿದ್ದಾನ. ಮತ್ತು ಆತನ ಸ್ಮರಣೆ ಮಾಡದೇ ಇರುವಂಗೆ ಮರ್ತ್ಬಿಟ್ಟಿದ್ದಾನತ್ತ. ಯಾರು ತಮ್ಮನ್ನು ತಾವು ತಿಳ್ಕೊಳ್ಳೋದಿಲ್ಲ ಅದು ಅವರು ತಂದೆಗೆ ಹುಟ್ಟಿದಂಥ ಮಕ್ಕಳಲ್ಲ ಅಂತ ಹೇಳ್ತಿದ್ರು. ಇದು ಮಾರ್ಕಂಡೇಯನ ಪುರಾಣದಾಗ ಐತೆ ನೋಡ್ಕೊಳ್ರಿ ಅಂತಿದ್ರು ಅವರು. ಯಾಕಂತಂದ್ರೆ ತಂದೆಗೆ ಭಾಷೆ ಕೊಟ್ಟು ಬಂದಿದ್ದಾನೆ, ಪರಮಾತ್ಮಗೆ ಭಾಷೆ ಕೊಟ್ಟು ಬಂದು ತನ್ನನ್ನು ತಾನು ಮರೆತುಕೊಂಡದಕ್ಕಾಗಿ ತಂದೆ ಹುಟ್ಟಿದ ಮಕ್ಕಳಲ್ಲ ಅಂತ ಅನ್ನುವಂಥ ವಿಚಾರ ಹೇಳ್ತಿದ್ರು ಅವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ನೀನು ಒಂದು ವೇಳೆ ಈ ದುಷ್ಟನಾದ ಕಾಮನನ್ನು ನೀವು ಕೂಡಿಕೊಂಡಿದ್ರೆ,
ಏನು ಅಪೇಕ್ಷೆ ಮಾಡ್ತೀವಲ್ಲ ಅದು ಬೇಕು ಇದು ಬೇಕಂತ ಅದ್ರ ಜೊತೆ ಬೇರೆಯಕ್ಕೆ ಹೋಗ್ಬೇಡ, ಬಯಸಬೇಡ. ನೀನು ಏನು ಇದ್ದಷ್ಟಾಗ ತೃಪ್ತಿ ಪಡುವಂಥದ್ದು ಮೊದಲೇ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಅತಿ ಆಸೆ ದುರಾಸೆ ಮಾಡೋಕ್ಕೆ ಹೋಗ್ಬೇಡ. ಆಸೆ ಇರಬೇಕು, ಆಸೆ ಎಲ್ಲಿಡು? ಇಲ್ಲಿಡು. ಗುರುನಾಥನ ಹತ್ರ ನಾ ಕೇಳ್ಬೇಕನ್ನುವಂಥ ಆಸೆ ಇಡು. ಒಂದು ತಾಸು ಸಮಯ ಸಿಗ್ಲಿಪ್ಪ, ನಾ ಕೇಳಬೇಕು, ಇದಕ್ಕೆ ಯಾವುದು ಪ್ರತಿಬಂಧಕ ಬರಲಾರ್ದಂಗೆ ಮಾಡಪ್ಪ ಅಂತ ಕೇಳು, ಆಸೆ ಇಡು. ಇದು ಆಯುಷ್ಯ ಇರುವ ಮಟ್ಟ ನಾನು ಕೇಳ್ಕೊಂಡು ತಿಳ್ಕೊಳ್ಬೇಕಪ್ಪ ಈ ವಿಷಯಗಳನ್ನು, ಮುಂದೆ ಯಮಧರ್ಮನ ಹತ್ರ ಒದಿಸ್ಕೊಳ್ಳೋದು ಬೇಡ ಅನ್ನುವಂಥ ಭಾವ ಇಟ್ಕೊಂಡು ಕೇಳುವ ಆಸೆ ಇಟ್ಕೋ. ಅದಕ್ಕೆ ಹೇಳ್ತಾರೆ ಕಾಮ ಕ್ರೋಧ ಮದ ಮೋಹ ಮಾತ್ಸರಿ ಇವ ಇರಬೇಕು. ಎಲ್ಲಿರ್ಬೇಕಂದ್ರೆ ಈ ಕಡೆ ಜಾಗ ಬದಲಾವಣೆ ಮಾಡ್ಕೋ ಈ ಗುರು ಮುಖಾಂತರ ತಿಳ್ಕೊಂಡು. ಈ ತಿಳ್ಕೊಳ್ಳೋದಕ್ಕಿಂತ ಮೊದಲು ಎಲ್ಲಿಟ್ಟಿದೆ? ಸಂಸಾರದಾಗ ಇಟ್ಟಿದೆ. ಕಾಮ ಕ್ರೋಧ ಮದ ಮೋಹ ಮಾತ್ಸರ್ಯ. ಅದಕ್ಕೆ ತಿಳಿಯೋದಕ್ಕಿಂತ ಮುಂಚೆ ಬೇರೆ ಕಡೆ ಜಾಗದಲ್ಲಿ ಇಟ್ಟಿದೆ. ಈಗ ಗುರು ಮುಖಾಂತರ ತಿಳ್ಕೊಂಡ ಮೇಲೆ ಅವನ್ನ ಈ ಕಡೆ ಸರ್ಸು. ಈ ಕಡೆ ಈ ಮನಸ್ಸು ಈ ಕಡೆ ಹೆಂಡ್ತಿ ಮಕ್ಕಳು ಸಂಸಾರ ರೊಕ್ಕ ರೂಪಾಯಿ ಅಂತ ಇಟ್ಕೊಂಡು ಕುಂತಿದೆ. ಹೌದರ? ಇವಾಗ ಗುರು ವಾಕ್ಯ ಕೇಳಿದ ಮೇಲೆ ಎಲ್ಲಿ ತೊಗೊಳ್ಬೇಕೀಗ ಆ ಮನಸ್ಸನ್ನು? ಈ ಕಡೆ ತಗೋ, ಪರಮಾರ್ಥದಲ್ಲಿ ತಗೋ. ಇವು ಸತ್ಯ ಏನಂದ್ರೆ ಮಿಥ್ಯೆ ಅದಾವ, ಅವೆಲ್ಲ ನಿನ್ನಿಂದ ಬಂದು ಒಂದು ಬಿಟ್ಟು ಅಗಲ್ತಾವ. ಅದಕ್ಕೆ ನಂಬ್ಕೊಂಡು ಕುಂತ್ರೆ ನಿನಗೆ ದುಃಖನೇ ಐತೆ ಕೊನೆಗೆ. ಅದಕ್ಕೆ ಆ ಮನಸ್ಸು ಅಲ್ಲಿಡಕ್ಕೆ ಹೋಗಬೇಡ, ಈ ಕಡೆ ತಗೋ. ಗುರುನಾಥನ ವಾಕ್ಯಗಳನ್ನು ಸ್ವೀಕಾರ ಮಾಡಲಿ ಮನಸ್ಸು, ಭಗವಂತನ ಸ್ಮರಣೆ ಮಾಡಲಿ ಈ ಮನಸ್ಸು, ಆತನ ಸಂಘ ಮಾಡಲಿ ಈ ಮನಸ್ಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಜಗತ್ತಿನ ಜನ ಮನಸ್ಸೇ ನೀನು ದುಷ್ಟ, ಅವ ಕಾಮನು ಅದಕ್ಕೆ ಹೇಳ್ತಾರೆ ಅನಿಮಿತ್ತ ಅರಿಗಳನಿಪ ಕಾಮದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ. ಇವು ದಾರಿ ತಪ್ಪಿಸ್ತಾವ ನಿನಗೆ. ಈ ಪ್ರತಿಯೊಂದು ಜನ್ಮದಲ್ಲಿ ಒಂದೊಂದಕ್ಕೂ ಶರೀರವನ್ನು ಕೊಟ್ಕೊಂತ ಬಂದಿದೆ. ನಿನಗೊಂದು ದೇಹವನ್ನು ಕೊಟ್ಟು ತಪವಾಂತು ಘನಶಂಭುಲಿಂಗವಾಗಿರಲೊಲ್ಲೆ ಮನುಜ. ಎಂಥ ಒಂದು ಅದ್ಭುತ ಪದವಿ ಹೇಳ್ತಾರೆ ನೋಡ್ರಿ ಅವರು. ನಿನಗೊಂದು ದೇಹವನ್ನು, ಇದು ನಿನಗಾಗಿ ಮೀಸಲಿಟ್ಕೋ. ಈಗ ಇದು ಯಾರ ಗಂಡಗಲ್ಲ, ಮಕ್ಕಳಿಗಲ್ಲ, ಬಂಧು ಬಳಗಲ್ಲ, ನಿನ್ನ ಸಂಸಾರಕ್ಕಲ್ಲ, ಯಾವುದಕ್ಕೂ ಬಳಸ್ಕೋಬೇಡ. ಮಾಡಿ ಎಲ್ಲ ಶರೀರ ಏನು ಮನೆ ಮಠ ಎಲ್ಲ ಇವೆಲ್ಲ ಬಿಟ್ಕೇಸಿ ಎಲ್ಲಾದ್ರೂ ಹೋಗ್ಬೇಕಂತ ಹಂಗಲ್ಲ. ಆದ್ರೆ ಇದು ನಿನಗಾಗಿ ಕೇಳುವಂಥದ್ದು. ಗುರುವಾಕ್ಯವನ್ನು ಕೇಳಿಕೊಂಡು ನಿನಗಾಗಿ ಬಳಸುವ ಈ ಶರೀರನ. ನಿನಗೊಂದು ದೇಹವನ್ನು ಕೊಟ್ಟು ತಪವಂತು ಘನಶಂಭುಲಿಂಗವಾಗಿರಲೊಲ್ಲೆ ಮನುಷ್ಯ. ಶ್ರೇಷ್ಠವಾದಂತಹ ಶಂಭುಲಿಂಗ ಆಗಿರಕ್ಕೆ ಒಲ್ಲೆ ಅಂತೀನು? ಎಂಥ ಅಜ್ಞಾನಿಯೋ ನೀನು. ಭಾಳ ದೊಡ್ಡ ಅಜ್ಞಾನಿ ಇದೆಪ್ಪ ನೀನು. ಈ ಮಾತು ಕೇಳಾರ್ದ ಬರೀ ಈ ಕಾಮನ ಕಾಮನ ಒಂದು ಸಂಘವನ್ನು ಮಾಡಿ ಭಾಳ ದುಷ್ಟ ಆಗಿಬಿಟ್ಟಿದೆಪ್ಪ ನೀನು. ಮನಸ್ಸೇ ಮಹಾದೇವ ಆಗ್ಬೇಡೋ ನೀನು. ಹೌದಲ್ಲ? ಎಷ್ಟು ಕೆಡ್ಸ್ಕೊಂಡ್ಬಿಡ್ತೀವಿ ಮನಸ್ಸುಗಳನ್ನು. ಇರದೇ ಇರುವಂಥ ವಸ್ತುಗಳನ್ನು ಹಿಡ್ಕೊಂಡು ಎಷ್ಟೊಂದು ಕಷ್ಟಪಡ್ತೀವಿ. ಅದಕ್ಕೆ ಹೇಳ್ತಾರೆ ಅಲ್ಲಿ ಅದನ್ನೆಲ್ಲ ಗುತ್ತಿಗಿಡಕ್ಕೆ ಹೋಗಬೇಡ, ಅವು ಯಾವ ಶಾಶ್ವತ ಅಲ್ಲ. ಆ ಮನಸ್ಸು ಈ ಕಡೆ ತಗೋ, ಮಹಾದೇವ ಆಗಿಬಿಡ್ತದೆ, ಆನಂದ ಆಗ್ತದೆ. ಯಾಕಂದರೆ ಮನಸ್ಸಿನೆಲ್ಲ ಸುಖ ದುಃಖ ಇರುವಂಥದ್ದು. ನಾವು ತಿಳ್ಕೊಂಡಿದ್ದೀವಿ ವಸ್ತುಗಳಲ್ಲಿ ಸುಖ ದುಃಖ ಅಂತ ತಿಳ್ಕೊಂಡಿದ್ದೀವಿ. ವಸ್ತುಗಳಿಗೆ ಯಾವ ಸುಖನೂ ಕೊಡಂಗಿಲ್ಲ, ಯಾವುದು ದುಃಖ ಕೊಡಂಗಿಲ್ಲ. ಜಗತ್ತಿನೊಳಗೆ ಯಾರಿಂದ ನಮಗೆ ಸುಖನೂ ಇಲ್ಲ ದುಃಖನೂ ಇಲ್ಲ. ಮನಸ್ಸಿನಲ್ಲೇ ಸುಖ ದುಃಖ ಇರುವಂಥದ್ದು. ಅದಕ್ಕೆ ಮನಸ್ಸಿಗೆ ಉಪದೇಶ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಇಂಥ ಒಂದು ಕಾಮನನ್ನು ಕೂಡಿಕೊಂಡಿದ್ರೆ ಜಗತ್ತಿನ ಜನರು ಎರಡನೆಯವನಿಗೆ ಹುಟ್ಟಿದಾನ ಅಂತ ನಿನ್ನನ್ನು ನಿಂದಿಸ್ತಾರ. ಅದರಿಂದ ದುಷ್ಟನಾದ ಕಾಮನ ಸಂಘವನ್ನು ಬಿಡು. ಜಗತ್ತಿಗೆ ತಂದೆಯಾದಂಥದ್ದು ಮೂಲ ಯಾರು? ಭಗವಂತ ಪರಮಾತ್ಮ. ಹೌದಲ್ಲ? ಅದಕ್ಕೆ ಇಲ್ಲಿ ಹೇಳ್ತಾರ ಜಗತ್ತಿಗೆ ತಂದೆಯಾದಂಥ ಪರಮೇಶ್ವರನ ಚಿಗುರೆಲೆಗಳಂಥ ಸೂಕ್ಷ್ಮವಾದ ಪಾದಕಮಲಗಳನ್ನು ಹಿಡಿಯುವಂಥವನಾಗ, ಆತನ ಪಾದಕಮಲಗಳನ್ನು ಹಿಡಿಯುವಂಥವನಾಗು ಅಂತ ಈ ರೀತಿಯಾಗಿ ಮನಸ್ಸನ್ನು ಕೋಗಿಲಿಗೆ ಹೋಲಿಸಿ ಅದಕ್ಕೆ ಉಪದೇಶವನ್ನು ಹೇಳ್ತಾರೆ. ಬೇರೆ ಬೇರೆ ಕೆಲಸಗಳು ಮಾಡೋಕ್ಕೆ ಹೋಗಬೇಡ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ಶಿವಕಾರುಣ್ಯಸ್ಥಳ ಸಮಾಪ್ತವಾದಂಥದ್ದು. ಮಂಗಳಮಸ್ತು ಅಂತ ಹೇಳ್ತಾರೆ. ಶಿವಕಾರುಣ್ಯ ಸ್ಥಳದಲ್ಲಿ ಹಲವಾರು ವಿಚಾರಗಳನ್ನು ಶಿಷ್ಯ ತನಗೆ ಬಂದಂಥ ಒಂದು ಪ್ರಶ್ನೆ ದುಃಖ ಎಲ್ಲವನ್ನು ಹೇಳಿಕೊಂಡ. ಯಾಕಂದ್ರೆ ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಳೋಕೆ ಕುಂತು ಕೇಳಿದ ಪರಮಾತ್ಮ. ಯಾಕಂತಂದ್ರೆ ಪರಮಾತ್ಮ ಕುಂತು ಕೇಳಿದ. ಇಲ್ಲಿ ಹೇಳ್ತಾನೆ ನೋಡ್ರಿ, ಏನು ಹೇಳತ್ತಾನ? ಈ ಜೀವ ಸಂಬೋಧನಾ ಸ್ಥಳದಲ್ಲಿ ಜೀವಾತ್ಮನಿಗೆ ಹೇಳತ್ತಾನ.
ಜೀವಾತ್ಮ ಅನ್ನುವಂಥವನು ಹೆಣ್ಣು ಅಲ್ಲ, ಗಂಡು ಅಲ್ಲ, ಅಲ್ಲ, ಆತ್ಮ, ಜೀವಾತ್ಮ. ಶ್ರೀ ಗುರು ಶಂಭುಲಿಂಗಾಯ ನಮಃ. ಕೈವಲ್ಯ ಪದ್ಧತಿ ಜೀವ ಸಂಬೋಧನಾ ಸ್ಥಳ. ನೋಡೋಣ, ಶುರು ಮಾಡೋಣ. ಈ ಗುರುವಿನ ಒಂದು ಸ್ತುತಿ ಮಾಡ್ತಾರೆ. ಗುರು ಶಂಭುಲಿಂಗಾಯ ನಮಃ. ಗುರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಶಂಭುಲಿಂಗ ಅಂತಂದ್ರೆ ಸುಖವನ್ನು ಉಂಟು ಮಾಡುವಂಥ ಪರಮಾತ್ಮ ಸ್ವರೂಪ ಆಗಿರುವಂಥ ಶಂಭುಲಿಂಗ. ಅದಕ್ಕೆ ಇಲ್ಲಿ ಗುರು ಬೇರೆ ಅಲ್ಲ, ಗುರು ಸಗುಣ ರೀತಿಯಿಂದ ಬರುವಂಥ ಪರಮಾತ್ಮನ ಒಂದು ಸಗುಣ ರೀತಿಯಲ್ಲಿ ಬರುವಂಥವನೇ ಸದ್ಗುರು ಇರ್ತಾನೆ ಅಂತ. ಶ್ರೀ ಗುರು ಶಂಭುಲಿಂಗಾಯ ನಮಃ ಅಂತ ಹೇಳಿ ಕೈವಲ್ಯ ಪದ್ಧತಿ ಜೀವ ಸಂಬೋಧನಾ ಸ್ಥಳ, ಜೀವಾತ್ಮನಿಗೆ ಬೋಧನೆಯನ್ನು ಮಾಡುವಂಥದ್ದು. ಇವಾಗ ಹೇಳ್ತಾರೆ, ನೀನು ಏನೇನು ಇಟ್ಕೊಂಡಿದ್ದೀನಿ, ನಿನಗೆ ಯಾಕೆ ದುಃಖ ಆಯಿತು, ಇಷ್ಟೆಲ್ಲ ದುಃಖ ಬರುವಂಥದ್ದಕ್ಕೆ ಕಾರಣ ಏನು, ಅದು ನಿನ್ನ ಬಲ್ಲೇ ಐತೆ. ಹಲವಾರು ವಿಚಾರಗಳನ್ನು ಹೇಳ್ತಾರೆ ಅವರು. ಈ ಮತ್ತು ಶ್ರೀಮನ್ ನಿಜಗುಣವರು ಕೈವಲ್ಯ ಪದ್ಧತಿ ಒಳಗೆ 5 ಸ್ಥಳಗಳನ್ನು ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ಆಮೇಲೆ ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. 5 ಸ್ಥಳಗಳು. ಯಾಕಂತಂದ್ರೆ ಇವು ಮೋಕ್ಷಕ್ಕೆ ಸಾಧನಗಳಾಗಿರುವಂಥವು. ನಿನಗೆ ಮುಕ್ತಿಗೆ ಸಾಧನ ಆಗಿರುವಂಥದ್ದು. 1ರಿಂದ 1 ಶಿವಕಾರುಣ್ಯ ಸ್ಥಳ, ಭಕ್ತನ ಬೇಡ್ಕೊಳ್ಳುವಂಥದ್ದು, ಶಿವನ ಕೃಪೆಯನ್ನು ಪಡ್ಕೊಳ್ಳುವಂಥದ್ದು, ಅಲ್ಲಿ ಭಕ್ತನಿಗೆ ಬೋಧನೆ ಮಾಡುವಂಥದ್ದು ಜೀವ ಸಂಬೋಧನಾ ಸ್ಥಳದಲ್ಲಿ. ನೀತಿಯಲ್ಲಿ ನಡ್ಕೋ ಅನ್ನುವಂಥದ್ದು. ಇಷ್ಟೋ ಮೀರಿ ನಿನ್ನ ಮನಸ್ಸು ಏಕಾಗ್ರತೆ ಬರಲಿಲ್ಲ ಅಂದರೆ ಯೋಗ ಪ್ರತಿಪಾದನಾ ಸ್ಥಳ ಹೇಳ್ತಾರೆ. ಇಲ್ಲಾಂದರೆ ಜ್ಞಾನಕ್ಕೆ ತೊಗೊಂಡೋಗುವಂಥದ್ದು. ಇವು ಎಲ್ಲ ನಿನಗೆ ಮುಕ್ತಿಗೆ ಸಾಧನ ಆಗಿರುವಂಥದ್ದು. ಅದಕ್ಕೆ ಕರುಣಿಸು ನೀನೆನೆಗೆ ಬೇಡುವೆನೋ ಅಭಾವ, ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನವ ಅಂತ ಹೇಳ್ತಾರೆ ನೋಡ್ರಿ. ಕರುಣಿಸು ನೀನೆನೆಗೆ ಬೇಡುವೆನೋ ಅಭಾವ, ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನ. ಬೇರೆ ನನಗೆ ಯಾವ ವರಗಳು ಬೇಕಾಗಿಲ್ಲಪ್ಪ, ಮುಕ್ತಿ ಪಡೆಯುವಂಥದಕ್ಕೆ ಏನು ಸಾಧನಗಳು ಅದಾವ ಅದನ್ನು ಮಾತ್ರ ಹೇಳು ಅಂತ ಹೇಳಿದ್ದಾರೆ. ಈಗ ಹೇಳ್ತಾರೆ 5 ಸ್ಥಳಗಳಲ್ಲಿ ಇವೆಲ್ಲ ಏನದಾವ ಮೋಕ್ಷಕ್ಕೆ ಸಾಧನ ಆಗಿರುವಂಥ. ಅವುಗಳನ್ನು ಪೈಕಿ ಶಿವನ ಒಂದು ಕೃಪೆಯನ್ನು ಪಡೆಯುವುದಕ್ಕೆ ಕಾರಣವಾಗಿರುವಂಥದ್ದು ಶಿವಕಾರುಣ್ಯ ಸ್ಥಳದ ಅಭಿಪ್ರಾಯವನ್ನು ಇಲ್ಲಿವರೆಗೆ ಹೇಳಿದರು. ಈಗ ಏನು ಹೇಳ್ತಾರ ಅಂದ್ರೆ ವಿವೇಕ ವೈರಾಗ್ಯಗಳನ್ನು ಹೇಳುತ್ತಾರೆ. ಈ ವಿವೇಕ ವೈರಾಗ್ಯದಿಂದ ಜೀವಾತ್ಮನು ಏನು ಮೋಹಕ್ಕೊಳಗಾಗಿದ್ದಾನ, ಬಂಧಕ್ಕೆ ಗುರಿಯಾಗಿದ್ದಾನ, ಇದನ್ನು ಬಿಡಿಸುವ ಸಲುವಾಗಿ ಜೀವ ಸಂಬೋಧನಾ ಸ್ಥಳ ವಿಚಾರವನ್ನು ಹೇಳುತ್ತಾರೆ ಅವರು. ಇವನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತಾನಲ್ಲ, ಮೋಹ ಅನ್ನುವಂಥದ್ದು ಅದು ಭಾಳ ಗಟ್ಟಿ ಅಂತಂದ್ರೆ ಕಬ್ಬಿಣಕ್ಕಿಂತ ಭಾಳ ದೊಡ್ಡದದು. ಅದು ಕಬ್ಬಿಣದಲ್ಲಿ ಏನಾರ ಒಂದು ಕತ್ತಿ ತೊಗೊಂಡು ಹೊಡೆದ್ರೆ ಅದು ಕಟ್ ಮಾಡ್ಬೋದು. ಆದರೆ ಈ ಮೋಹ ಅನ್ನುವಂಥದ್ದು ಅಷ್ಟು ಬೇಗ ಕಟ್ಟಾಗಂಗಿಲ್ಲ ಇದು. ಇದಕ್ಕೆ ಈ ಮೋಹವನ್ನು ಬಿಡಿಸುವಂಥದ್ರ ಸಲುವಾಗಿ ವೈರಾಗ್ಯ ಮತ್ತು ವಿವೇಕ ವೈರಾಗ್ಯಗಳನ್ನು ಹೇಳುವಂಥದ್ದು. ಇದು ಜೀವ ಸಂಬೋಧನಾ ಸ್ಥಳ ಅಂತಂದರೆ ನೋಡ್ರಿ, ಇದು ನಿಜವಾಗಿ ಇದು ಕ್ರಮವಾಗಿ ಅದು ತಿಳಿದೇ ಇರಲಿ. ಮಹಾತ್ಮರು ಹೇಳ್ತಾರ, ಬೆಂಕಿ ತಿಳಿತದಂತಾರ ಕೈ ಹಿಡಿಲಿ, ತಿಳಿಯಂಗ್ಲಂತಾರ ಕೈ ಹಿಡಿಲಿ, ಯಾಕಂದ್ರೆ ಸುಡ್ತದಂತಾರ ಕೈ ಇಡಲಿ, ಸುಡಂಗ್ಲಂತ ಕೈ ಇಡಲಿ, ಅದು ತನ್ನ ಕೆಲಸ ತಾನೇ ಮಾಡ್ತದಲ್ಲ. ಅದ್ರಂಗೆ ನಮಗೆ ತಿಳಿಯವಲ್ದಂತಾನೆ ಕೇಳಿ, ತಿಳಿತದಂತಾರ ಕೇಳಿ, ಬಟ್ ಕೆಲಸ ಆಗ್ತದೆ ಇದಕ್ಕೆ. ಅದು ಕ್ರಮವಾಗಿ ಸಿಗುವಂಥದ್ದು ಭಾಳ ಧನ್ಯರು. ಕ್ರಮವಾಗಿ ಕೇಳಬೇಕಿದೆ. ಕ್ರಮವಾಗಿ ಕೇಳಿದಾಗೆ ಇದು ಒಂದು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಯಾವ ಒಂದು ಸಂಶಯಾದಿಗಳಿಗೆ ಅವಕಾಶ ಇರೋಂಗಿಲ್ಲ ಕ್ರಮವಾಗಿ ಕೇಳಿದಾಗ. ಜೀವ ಸಂಬೋಧನ ಅಂದ್ರೆ ಏನು ಅಂತಂದ್ರೆ ಜೀವನಿಗೆ ಬೋಧನೆ ಮಾಡುವಂಥದ್ದು. ನೋಡ್ರಿ, ಜೀವ ಸಂಬೋಧನ ಅಂತಂದ್ರೆ ಏನಪ್ಪ ಅಂದ್ರೆ ಜೀವನಿಗೆ ಎಚ್ಚರಿಕೆ ಕೊಡುವಂಥದ್ದು, ಜೀವನನ ಕುರಿತು ಬೋಧಿಸುವಂಥದ್ದು. ಈ ಜೀವಾತ್ಮ ಅಂತಂದ್ರೆ ಏನದನ ಯಥಾರ್ಥವಾದ ಸ್ವರೂಪವನ್ನು ಮರೆತು, ಈಗ ದೇವ ಬಡ್ಕೊಂಡಿರ್ತದೆ ನೋಡ್ರಿ. ದೇವ ಬಡ್ಕೊಂಡ್ರೆ ಆಕಿಂದು ಮೂಲ ಏನೋ ಒಂದು ಹೆಸರು ಇರ್ತದೆ. ಆ ಹೆಸರನ್ನು ಮರ್ತು ಬಿಟ್ಟು ಆಕೆ ಏನೋ ಒಂದು ಬೇರೆ ಹೆಸರು ತೊಗೊಂಡ್ಬಿಡ್ತಾಳೆ. ದೆವ್ವ ಬಂದಾಗ ಅಲ್ಲ ನಾನು ಹಿಂಗದೀನಿ ಅಂತ ಹೇಳ್ತಾಳೆ ಆಕೆ. ಈ ರೀತಿಯಾಗಿ ಇಲ್ಲಿ ಏನಂದ್ರೆ ಜೀವಾತ್ಮನು ಕೂಡ ತನ್ನ ಯಥಾರ್ಥ ಸ್ವರೂಪವನ್ನು ಮರೆತು ಬಿಟ್ಟು ತಾನು ಯಾರು ಇದ್ದೀನಂತ ತಿಳಿಯದೆ ವಿಷಯಗಳಲ್ಲಿ, ತಾನು ಯಾರು ಇದ್ದೀನಂತ ತಿಳಿಲಾರ್ದೇ ವಿಷಯಗಳಲ್ಲಿ
ಬಹಳಷ್ಟು ಮೋಹ ಬುದ್ಧಿಯಿಂದ ಕೂಡಿದದಕ್ಕಾಗಿ ಆತಗೇನಾಗ್ಯದ ಜನನ ಮರಣಾತ್ಮಕ ಈ ಸಂಸಾರದಲ್ಲಿ ಬಿದ್ದು ದುಃಖವನ್ನು ಹೊಂದುತ್ತಾ ಇದ್ದಾನೆ. ಯಾಕೆ ಈ ಜನನ ಮರಣ ನಮಗೆ ಬಂತು ಅಂತಂದ್ರೆ ನಾವು ಮೋಹವನ್ನು ಹಿಡ್ಕೊಂಡಿವಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ರಾಗದಿಂಬೇರಿನ್ನು ಭವಬೀಜ ಮುಂಟೆ. ಮತ್ತು ನಾವು ಹುಟ್ಟಿ ಬರೋದಕ್ಕೆ ಬೀಜ ಯಾವುದು? ಶರೀರ ಮೇಲೆ ಇಟ್ಟಂಥ ಮೋಹ, ಹೆಂಡತಿ ಮಕ್ಕಳ ಮೇಲೆ ಇಟ್ಟಂಥ ಮೋಹ. ನಾನು ಹೆಂಗೆ ಹೋಗ್ಲಪ್ಪ ಬಿಟ್ಟು, ಇಂಥ ಕೋಟಿಗಟ್ಟಲೆ ಮನೆ ಕಟ್ಸೀನಿ, 4 ಗಾಡಿಗಳು ತೊಗೊಂಡಿದ್ದೀನಿ, ರೊಕ್ಕ ರೂಪಾಯಿ ಹಾಲ್ಮರಿ ತುಂಬಿಬಿಟ್ಟಿದ್ದೀನಿ, ಬೇಕಾದಷ್ಟು ಐತೆ, ಮತ್ತೆ ಹೆಂಗೆ ಬಿಟ್ಟು ಹೋಗ್ಲಿ, ಹೆಂಡ್ತಿನ ಹೆಂಗೆ ಬಿಟ್ಟು ಹೋಗ್ಲಿ, ಮಕ್ಕಳನ್ನ ಹೆಂಗೆ ಬಿಟ್ಟು ಹೋಗ್ಲಿ, ಈ ಜಗತ್ತನ್ನು ಹೆಂಗೆ ಬಿಟ್ಟು ಹೋಗ್ಲಿ ಅಂತ ಏನೋ ಒಂದು ಅನ್ನುವಂಥದ್ದು ಮನಸ್ಸಿನಲ್ಲಿ ಕೂತ್ಕೊಂಡಿರ್ತದಲ್ಲ, ಅದೇ ಬೀಜ ಮತ್ತೆ ಹುಟ್ಟಿ ಬರೋದಕ್ಕೆ. ಹುಟ್ಟಿ ಬರೋದಕ್ಕೆ ಮತ್ತೆ ಯಾವುದು ಅಂತಂದರೆ ಇದೇ ಜನನ ಮರಣಾತ್ಮಕ ರೂಪವಾದಂಥ ಸಂಸಾರದಲ್ಲಿ ಬಿದ್ದು ದುಃಖವನ್ನು ಹೊಂದಲಿಕ್ಕೆ ಕಾರಣ ಆಗಿರುವಂಥದ್ದು ಯಾವುದು? ನಮ್ಮ ಮೋಹ, ಬ್ಯಾರ್ಯಾರ ಮೋಹ ಅಲ್ಲ. ನಾವೇನು ಹಿಡ್ಕೊಂಡು ಕುಂತೀವಲ್ಲ ಈ ಗಟ್ಟಿಯಾಗಿ ಸಂಸಾರ, ಶರೀರ. ಶರೀರಕ್ಕೆ ಎಷ್ಟು ಮೋಹ ಮಾಡ್ತೀವಲ್ಲ. ಅದಕ್ಕೆ ಅವರು ಮಹಾತ್ಮರು ಹೇಳ್ತಾರೆ ಬಿಟ್ರಿ ಶರೀರದ ಶರೀರದ ಮೇಲೆ ಮೋಹ ಬಿಟ್ಟೆ ಅಂದರೆ ಎಲ್ಲಷ್ಟು ಕಟ್ಟಾಗ್ತಾವೆ ನೋಡ್ರಿ. ಈಗ ನಾನೇ ಶರೀರ ಅಲ್ಲಪ್ಪ ನಂದು ಅಲ್ಲ ಅಂತ ಕುಂತು ಬಿಟ್ರೆ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂಥ ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಯಾವುದೇ ಇಲ್ಲ, ಯಾವುದು ಕಾಣೋದೇ ಇಲ್ಲ. ಶರೀರ ನಾನಲ್ಲ ಅಂದಾಗ ಎಲ್ಲಷ್ಟು ದೂರ ಆಗಿಬಿಡ್ತಾವೆ. ಅದಕ್ಕೆ ಈ ದುಃಖಕ್ಕೆ ಕಾರಣ ಆಗಿರುವಂಥದ್ದು ಯಾವುದು ಅಂದರೆ ಮೋಹ. ಈ ಮೋಹ ಬುದ್ಧಿಯಿಂದನೇ ಈ ಜನನ ಮರಣ ಅನ್ನುವಂಥದ್ದು ಈ ಸಂಸಾರದಲ್ಲಿ ಬಿದ್ದು ದುಃಖವನ್ನು ಹೊಂದುತ್ತಾ ಇರುವಂಥದ್ದಕ್ಕೆ ಇದೇ ಮೋಹನೇ ಕಾರಣ. ನಮ್ಮ ಮೋಹನೇ ನಾವು ಇಟ್ಕೊಂಡಿವಲ್ಲ. ಯಾರ್ಯಾರೇನು ನಮಗೆ ಮೋಹ ಬಿಗದಿಲ್ಲ, ತಂದು ಬಂಧಿಸಿಲ್ಲ, ನಮಗೆ ನಾವೇ ಬಂಧಿಸ್ಕೊಂಡ್ಬಿಟ್ಟಿದ್ದೀವಿ ಇಂಥ ಮೋಹ ಮಾಡಿ 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 ಮಾಡಿ. ಹಾಗಾಗಿ ಇದನ್ನು ನೋಡಿ, ಇದನ್ನು ಯಾಕಂದರೆ ಇಷ್ಟು ನೋಡ್ಯಾರ ನೋಡ್ರಿ, ಇಷ್ಟು ಭಕ್ತನಾದಂಥ ಭಾಳ ಕೇಳ್ಯಾನ ಶಿವಕರುಣ್ಯ ಸ್ಥಳದಲ್ಲಿ. ಇದನ್ನು ಕೇಳಿದ ಕರುಣೆ ಆಯಿತು ಭಗವಂತಗೆ. ಪಾಪ ಹೌದಲ್ಲ ಅದು ಹೇಳಿದ್ದೆಲ್ಲ ಸತ್ಯ ಅದ. ಎಷ್ಟು ದುಃಖ ಪಡ್ತಾ ಇದ್ದಾನಲ್ಲ, ಈಗ ನನಗೆ ಇದನ್ನು ಈ ಬಂಧನದಿಂದ ಬಿಡಿಸಲಿ, ದುಃಖದಿಂದ ಬಿಡಿಸುವಂತ ನನಗೆ ಬಂದು ಕೇಳ್ಕೊಳ್ತಾ ಇದ್ದಾನಲ್ಲ ಅಂತ ಕರುಣಾ ದೃಷ್ಟಿಯಿಂದ ನೋಡ್ರಿ. ಅದು ಕರುಣಾ ದೃಷ್ಟಿಯಿಂದನೇ ಅದು ಭಾಳ ಕರುಣೆ ಪರಮಾತ್ಮಗ, ಭಗವಂತಗೆ ಭಾಳ ಕರುಣೆ. ಇಲ್ಲಿ ಎಲ್ಲ ರೂಪದಿಂದ ನೋಡ್ರಿ ಉದ್ಧಾರ ಆಗಲಿ ಅಂತಲೇ ಶ್ರುತಿಗಳನ್ನು ರಚಿಸಿದ ಈಶ್ವರನಿಂದ ಶ್ರುತಿಗಳು ಅದು. ಯಾಕಂದ್ರೆ ಶ್ರುತಿ ಪ್ರಮಾಣಗಳು ವೇದಗಳು ರಚಿಸಿರುವಂಥದ್ದು. ಅದರಲ್ಲಿ ಮತ್ತೆ ತಿರ್ಗ ತಾನೇ ಗುರು ರೂಪಾಗಿ ಬಂದು ಹೇಳಕತ್ತಾನ. ಕರುಣಾ ದೃಷ್ಟಿಯಿಂದ ಜೀವನನ್ನು ಕುರಿತು ಬೋಧಿಸ್ತಾನೆ ನೋಡ್ರಿ. ಅದಕ್ಕೆ ಈ ಜೀವನನ್ನು ಕುರಿತು ಬೋಧಿಸುವಂಥದಕ್ಕೆ ಈ ಸ್ಥಳದಲ್ಲಿ ಇದಕ್ಕೆ ಜೀವ ಸಂಬೋಧನಾ ಸ್ಥಳ ಅಂತ ಹೇಳ್ತಾರೆ. ಕರುಣಾ ದೃಷ್ಟಿಯಿಂದ ಹೇಳ್ತಾನೆ, ಕರುಣೆಯಿಂದ ಹೇಳ್ತಾನೆ. ಯಾಕೆ ಸುಮ್ಮನೆ ಗುರುಗಳು ಹೇಳ್ತಾರೇನಂದ್ರೆ, ಇಲ್ಲ ಅಪ್ಪ ಭಾಳ ಕಷ್ಟ ಆಗ್ಯದೋ ನನಗೆ. ಯಾರಾದರೂ ಗುರುಗಳ ಹತ್ರ ಹೋದಾಗ ತಮ್ಮ ಕಷ್ಟಗಳನ್ನು ಹೇಳ್ಕೋತಾರೆ. ಕಷ್ಟಗಳಲ್ಲಿ ನಾನಾ ರೀತಿಯಿಂದ ಹೇಳ್ಕೋತಾರೆ. ಮನೆಯ ಶರೀರದ ತೊಂದರೆ ಆಗಿರ್ಬೋದು, ಮನ್ಯಾಗ ಹೆಂಡತಿ ಮಕ್ಕಳ ಕಷ್ಟ ಆಗಿರ್ಬೋದು, ಏನೇ ಒಂದು ಬಂಧು ಬಳಗದ ಕಷ್ಟ ಏನೋ ಒಂದು ಹೇಳ್ಕೋತಾರೆ. ಆದರೆ ಎಲ್ಲ ಕಷ್ಟಗಳಿಗಿಂತ ಈತನ ಕಷ್ಟ ಭಾಳ ವಿಶೇಷವಾಗಿರುವಂಥದ್ದು. ಯಾಕೆಂದ್ರೆ ಈತ ಏನು ಹೇಳಕತ್ತಾನ, ಹುಟ್ಟಿ ಬಂದಿನಪ್ಪ ಭಾಳ ಕಷ್ಟ ಆಗಿಬಿಟ್ಟದ, ಈ ಜನನ ಮರಣದಿಂದ ನನ್ನನ್ನು ಬಿಡುಗಡೆ ಮಾಡು, ಪಾರು ಮಾಡಂತ ಎಲ್ಲ ಕಷ್ಟಗಳಿಂದ ಇದು ಶ್ರೇಷ್ಠವಾದಂಥ ಕಷ್ಟ ಇದು. ಅದಕ್ಕೆ ಇದನ್ನು ಕೇಳಿಬಿಟ್ನಲ್ಲ, ಭಾಳಷ್ಟು ಒಂದು ಏನಾಯಿತು ಅವ್ರಿಗಿಂತ ಈತನ ಮೇಲೆ ಭಾಳಷ್ಟು ಒಲುಮೆ ಆಯ್ತು ಅದಕ್ಕೆ. ಹೌದಲ್ಲ, ಖರೇನೆ ಕಷ್ಟ ಆಗ್ಯದ, ಇಂಥದನ್ನು ಕೇಳಕತ್ತಾನೆ. ಯಾರು ಕೇಳದೇ ಇರುವಂಥದ್ದು ಕೇಳಕತ್ತಾನೆ ಈತ. ಜಗತ್ತಿನೊಳಗೆ ನನ್ನ ಮಕ್ಕಳಿಗೆ ಹಂಗಾಗಲಿ ಹಿಂಗಾಗಲಿ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳೋರ ಭಾಳ ಜನ ಇರ್ತಾರೆ. ಅಂಥದ್ರಾಗ ಈ ಜನ್ಮ ನನ್ನ ಸಾರ್ಥಕ ಮಾಡ್ಕೊಳ್ಬೇಕಪ್ಪ, ಹುಟ್ಟಿ ಬಂದಿದ್ದೀನಿ, ಶರೀರ ಎಷ್ಟು ದಿವಸ ಅಂತ ಹುಟ್ಟಲಿ, ಎಷ್ಟು ದಿವಸ ಅಂತ ಸಾಯಲಿ, ಭಾಳ ದುಃಖ ಆಗಕತ್ತಂದು ನನಗೆ ಇದರಿಂದ ಪಾರು ಮಾಡಂತ ಕೇಳ್ಕೊಳ್ಳುವಂಥ ಎಲ್ಲೋ ಒಬ್ಬರು ಅಂಥ ಶಿಷ್ಯ ಸಿಕ್ಕಿದನ. ಕರುಣೆ ಆಯಿತು ಪರಮಾತ್ಮಗ, ಕರುಣೆಯಾಗಿ ಜೀವ ಸಂಬೋಧನಾ ಸ್ಥಳ ಜೀವನಿಗೆ ಬೋಧನೆಯನ್ನು ಮಾಡುವಂಥದ್ದು. ಹೆಂಗಿರಬೇಕು, ಹೆಂಗೆ ನಡೀಬೇಕು, ಹೆಂಗಿರ್ಬೇಕು ಅನ್ನುವಂಥದ್ದು ಎಲ್ಲ ವಿಚಾರಗಳನ್ನು ಈಗ ಹೇಳ್ತಾನೆ ಪರಮಾತ್ಮ. ಇದಕ್ಕೆ ಏನಂದರೆ ಜೀವ ಸಂಬೋಧನಾ ಸ್ಥಳ ಅಂತ ಹೆಸರಿಟ್ಟರು. ಮತ್ತು ಈಗ ತನ್ನ ಒಂದು ಭಕ್ತನಾದವ ತನಗೇನು ಬಂದಂಥ ಕಷ್ಟಗಳನ್ನು ಶಿವಕಾರುಣ್ಯ ಸ್ಥಳದಲ್ಲಿ ಎಲ್ಲವನ್ನು ಹೇಳ್ಕೊಂಡ. ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಪರಿಯಾಗಿ ಬೇಡ್ಕೊಂಡ.
ಅದಕ್ಕೆ ಪರಮಾತ್ಮ ಹೇಳ್ತಾನೆ ನೋಡ್ರಿ, ಭಾಳ ಅದ್ಭುತವಾಗಿ ಹೇಳ್ತಾನೆ. ಏನು ಹೇಳ್ತಾನೆ? ಪರಮಾತ್ಮ ಭಕ್ತನನ್ನು ಕುರಿತು ಹೇಳ್ತಾನ, ನೋಡು ನೀನು, ಯಾಕಂದ್ರೆ ಈಗ ಗೊತ್ತಾಗ್ಯದ ಶಿಷ್ಯ ನನ್ನ ಮಾತು ಕೇಳ್ತಾನಂತ ಪರಮಾತ್ಮಗೆ ಗೊತ್ತಾಗ್ಬಿಟ್ಟದ. ಈಗ ತನ್ನ ದುಃಖವನ್ನು ಹೇಳ್ಕೊಂಡನ, ಕರುಣೆ ಆಗ್ಯದ, ಪಾಪ ಉದ್ಧಾರ ಆಗಲಿ ಅಂತ ಅನ್ನಂಗೆ ಆಗ್ಯದ. ಈಗ ಅದೇ ಹೇಳ್ತಾನೆ ಭಕ್ತನನ್ನು ಕುರಿತು, ನೀನು ಮೊದಲು ಏನು ಮಾಡು, ಈಗ ಅದೇ ಹೇಳ್ತಾರೆ, ಗುರುಮೂರ್ತಿಯನ್ನು ನೆನಿ ಅಂತ ಹೇಳ್ತಾರೆ ಅವ್ರು ಫಸ್ಟ್. ಅದನ್ನು ಹೇಳ್ತಾರೆ. ಈಗ ನೋಡೋಣ, ಒಂದನೇ ಈ ಪಲ್ಲವಿ ಒಳಗೆ ಹೇಳ್ತಾರೆ. ಈ ಪದ ಒಂದನೇ ಪದ ನೋಡ್ರಿ, ಭಾಳ ಅದ್ಭುತವಾದಂಥ ವಿಚಾರಗಳು ಅದಾವೆ ಇದ್ರಾಗ. ಗುರುನಾಥ ಏನು ಹೇಳ್ತಾನೆ ನೋಡೋಣ. ಒಂದನೇ ಪದದಲ್ಲಿ, ನೆನೆಯುವುದು ಅನುದಿನ ಉದಯ ಕಾಲದೆಚ್ಚರಿಕೆಯೊಳು ವಿನುತ ಗುರುಮೂರ್ತಿಯನು ಉಮೇಶನ ಅಂಗ್ರಿಯನು ನಿನ್ನನ್ನು ಬಳಿಕ ಸುವಿಚಾರದಿಂದೆ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ. ನೋಡ್ರಿ, ಮುಕ್ತಿ ಅಂತಂದ್ರೆ ಎಲ್ಲಾದ್ರೂ ಹೊರಗೈತೇನು ಅಂತಂದರೆ ಇಲ್ಲ. ಅದು ಮುಕ್ತಿ ನಿನ್ನೊಳಗೆ ಐತೆ, ಎಲ್ಲ ಕಡೆನೂ ಐತೆ ಅದು ನಿನ್ನೊಳಗೆ. ಯಾಕಂದರೆ ಇಡೀ ಬ್ರಹ್ಮಾಂಡ ತುಂಬಿರುವಂಥದ್ದು ಆನಂದ. ಇಲ್ಲಿ ಕೂಡ ಹೇಳ್ತಾರೆ, ಹೊರಗಡೆ ಎಲ್ಲಾದರೂ ಸಿಗ್ತದೇನು ಮುಕ್ತಿ ಅನ್ನುವಂಥದ್ದಲ್ಲ. ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸ್ತದಣ್ಣ. ಅದನ್ನು ನೋಡಬೇಕಾದ್ರೆ ಗುರುವಿನ ಒಂದು ಒಲುಮೆಯಿಂದನೇ ನಾವು ನೋಡೋಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಕರುಣೆಯಿಂದನೇ ನೋಡೋಕ್ಕೆ ಸಾಧ್ಯ ಆಗ್ತದಲ್ಲ. ಹಾಗಾಗಿ ಮೊದಲ ನೀನು ಯಾರನ್ನು ನೆನೆಸು, ಅನುದಿನದ ಅಂದರೆ ಪ್ರತಿದಿನದ ಉದಯ ಕಾಲದ ಎಚ್ಚರಿಕೆಯಳು, ಅಂದರೆ ಪ್ರಾತಃ ಕಾಲ ಬೆಳಗ್ಗೆ ಎಚ್ಚರಿಕೆ ಹೇಳುವಂಥ ಸಮಯದಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಈ ಸ್ತೋತ್ರ ಮಾಡಿಕೊಳ್ಳಿಕ್ಕೆ ಯೋಗ್ಯನಾಗಿದ್ದಂಥ ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನು ನೀನು ಪ್ರತಿ ದಿವಸ ಬೆಳಗ್ಗಿನ ಜಾವದಲ್ಲಿ ಪ್ರಾತಃ ಕಾಲದಲ್ಲಿ ನೆನೆಯಬೇಕು. ನೆನೆತಕ್ಕದ್ದು ಪ್ರಶ್ನೆ ಬರ್ತದೆ, ಅಲ್ಲ ರೀ ಮುಂಜಾನೆ ಎದ್ಗನೆ ಈ ಯಾರಿಗೆ ಅಂದ್ರೆ ಬ್ರಹ್ಮನಿಷ್ಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ನೆನಿಬೇಕು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಹೇಳ್ತಾರೆ, ಫಸ್ಟ್ ಏನು ಮಾಡು, ಪರಮಾತ್ಮ ಹೇಳ್ತಾನ, ಫಸ್ಟು ನೀನು ಗುರುಮೂರ್ತಿಯನ್ನು ನೆನೆ, ಆಮೇಲೆ ಪರಮಾತ್ಮನ ನೆನೆ, ಆಮೇಲೆ ನಿನ್ನನ್ನು ನೀವು ವಿಚಾರ ಮಾಡು ಅನ್ನುವಂಥದ್ದು ಹೇಳ್ತಾರೆ. ಈಗ ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು ಅನ್ನೋದನ್ನ ಪ್ರತಿ ದಿವಸ ಉದಯ ಕಾಲದಲ್ಲಿ ಎಚ್ಚರಿಕೆ ಆದಮೇಲೆ ಗುರುಮೂರ್ತಿಯನ್ನು ನೆನೆಸು. ಆಮೇಲೆ ಉಮೇಶನ ಅಂಗ್ರಿಯನ್ನು ನೆನೆಸು, ಪರಮಾತ್ಮನ ಪಾದಕಮಲಗಳನ್ನು ನೆನೆಸು. ಆಮೇಲೆ ನಿನ್ನನ್ನು ಸುವಿಚಾರದಿಂದ, ಮತ್ತು ನಾನು ಯಾರಿದ್ದೀನಂತ ನೀ ತಿಳ್ಕೊ ಆಮೇಲೆ ಅನ್ನುವಂಥದ್ದು ಹೇಳ್ತಾರೆ. ಹೌದು, ಎದ್ದುಗಳೇ ಗುರುಮೂರ್ತಿಯನ್ನು ಪ್ರತಿನಿತ್ಯ ಯಾಕೆ ನೆನಿಬೇಕು ಅಂತಂದರೆ ಅಲ್ಲಿ ಹೇಳ್ತಾರೆ, ಹೌದಪ್ಪ ಇಂಥ ವಿಚಾರಗಳನ್ನು ತಿಳಿಬೇಕಾಗಿತ್ತಂದ್ರೆ ಗುರು ಭಾಳ ಶ್ರೇಷ್ಠವಾಗಿರುವಂಥದ್ದು. ನ ಗುರುರಧಿಕಂ ಅಂತ ಹೇಳಿದ್ದಾರೆ. ಗುರುವಿಗಿಂತ ಶ್ರೇಷ್ಠವಾದಂಥದ್ದು ಜಗತ್ತಿನೊಳಗೆ ಏನೂ ಇಲ್ಲ, ಯಾರೂ ಇಲ್ಲ. ಹಾಗಾಗಿ ಗುರು ಹೆಂಗದನ ಭಾಳ ಉಪಕಾರಿಯಾಗಿದ್ದಾನೆ ನಮ್ಗೆ. ಯಾಕಂದ್ರೆ ಈ ಹೊರಗಿನ ಸಾಮಾನುಗಳನ್ನು ಬೇರೆ ಬೇರೆ ಏನಾದ್ರೂ ಯಾರಾದರೂ ಕೊಡ್ಬೋದು, ತೊಗೊಳ್ಬೋದು, ಏನೋ ಆಗ್ಬೋದು. ಆದ್ರೆ ಒಳಗಡೆ ಇರುವಂಥ ಕತ್ತಲೆಯನ್ನು ಏನೋ ಒಂದು ಹೊರಗಿನ ಕತ್ತಲೆ ಐತಪ್ಪ ಅಂತಂದ್ರೆ ನಾವು ದೀಪ ಹಚ್ಬೋದು, ಕರೆಂಟ್ ಹಾಕ್ಕೊಳ್ಬೋದು, ಏನೇನೋ ಮಾಡಿಕೊಂಡು ಬೆಳಕನ್ನು ಮಾಡ್ಕೊಳ್ಬೋದು. ಆದ್ರೆ ಒಳಗೆ ಕತ್ತಲದಲ್ಲ, ಒಳಗೆ ಕತ್ತಲು ಯಾರು ಕಳೀತಾರೆ ರೀ? ಯಾಕಂದ್ರೆ ಆ ಕತ್ತಲಿದ್ದದಕ್ಕೆ ಇಷ್ಟು ಜನ್ಮಗಳನ್ನು ಈ ಶರೀರ ಒತ್ಕೊಂಡು ಬಂದು ಈಗ ಕಷ್ಟಪಡ್ತಾ ಇರುವಂಥದ್ದು ಯಾತಕ್ಕಂದ್ರೆ ಒಳಗೆ ಕತ್ತಲಿದ್ದದಕ್ಕೆ. ಆ ಕತ್ತಲು ಕಳೆಯುವಂಥವ್ರು ಯಾರು ಜಗತ್ತಿನೊಳಗೆ? ಯಾರು ಅಪ್ಪ ಅಮ್ಮ ಕಳೀತಾರ? ಬಂಧು ಬಳಗ ಕಳೀತಾರ? ಯಾರು ಕಳೀತಾರೆ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಗುರು ಭಾಳ ಉಪಕಾರಿಯಾಗಿದ್ದಾನ. ಯಾಕಂದ್ರೆ ನಿನ್ನ ಒಳಗಡೆ ಏನು ಕತ್ತಲು ಐತಲ್ಲ, ಅಜ್ಞಾನ ಏನು ಐತಲ್ಲ, ಕತ್ತಲು ಅನ್ನುವಂಥದ್ದಂದ್ರೆ ಅಜ್ಞಾನ. ಅದು ಅಜ್ಞಾನ ಇದ್ದದಕ್ಕೆ ನಮಗೆ ಏನು ಗೊತ್ತಾಗ್ತಾ ಇಲ್ಲ. ನಮ್ಮ ಸ್ವರೂಪವನ್ನು, ನಮ್ಮ ಇರುವಂಥ ವಸ್ತುವನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ತನ್ನ ಜೀವನು ತನ್ನ ಯಥಾರ್ಥವಾದ ಸ್ವರೂಪವನ್ನು ಮರೆತು ತಾನು ಯಾರಿದ್ದೀನಂತ ತಿಳಿಲಾರ್ದೆ, ತನ್ನ ಯಥಾರ್ಥವಾದ ಸ್ವರೂಪವನ್ನು ಆತ ಬಿಟ್ಬಿಟ್ಟಿದ್ದಾನೆ. ನಾನು ಯಾರಿದ್ದೀನಂತಲೇ ಅವನಿಗೆ ಗೊತ್ತಾಗೋವಲ್ದು. ಗದ್ದಲಕ್ಕೆ ಬಿದ್ದಾನೆ, ಭಾಳ ಗದ್ದಲಕ್ಕೆ ಬಿದ್ದಾನೆ ನೋಡ್ರಿ.
ತಾನು ಯಾರಿದ್ದೀನಿ ಅಂತ ತಿಳಿಲಾರ್ದ ಕೇವಲ ಈ ಶರೀರಗಳು ನಾನು ಅಂದ್ಕೊಂಡನು. ಹೌದಾ? ಶರೀರ ಇಂದ್ರಿಯಗಳು, ಈ ಜಗತ್ತನ್ನುವಂಥದ್ದು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆವ. ಶರೀರನೂ ಸತ್ಯ ಅಂದ್ಕೊಂಡು ಬಿಟ್ಟಿದ್ದಾನೆ. ಒಂದು ವೇಳೆ ಶರೀರ ಮಿಥ್ಯೆ ಐತಪ್ಪ ಅಂತ ತಿಳ್ಕೊಂಡ್ರೆ ನಾವು ರುಚಿಯಾಗಿ ಸಂಸಾರ ಮಾಡಂಗಿಲ್ಲ. ಯಾಕಂದ್ರೆ ಸುಮ್ಮನೆ ಬಾಯಿಲೇ ಹೇಳಿರ್ತೀವಿ, ಆದರೆ ಅಷ್ಟು ನಾವು ಪೂರ್ತಿ ವಿಚಾರಕ್ಕೆ ಹೋಗಿವೇನು, ಶರೀರ ಸುಳ್ಳು ಐತಂತ ಅಂದ್ಕೊಂಡಿವೇನಂದರೆ ಇಲ್ಲ. ಅದಕ್ಕೆ ಜೀವಾತ್ಮ ಏನು ಮಾಡ್ಯಾನ, ತನ್ನ ಯಥಾರ್ಥ ಸ್ವರೂಪವನ್ನು ಮರೆತು ತಾನು ಯಾರಿದ್ದೀನನ್ನೋದೇ ಮರೆತು ಬಿಟ್ಟಿದ್ದಾನತ. ಈ ಕೇವಲ ದೇಹಾದಿಗಳ ರೂಪ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಸತ್ಯ ಅಂತ ತಿಳ್ಕೊಂಡದಕ್ಕಾಗಿ ಇಲ್ಲಿ ಭಾಳಷ್ಟು ಹಿಂಗೆ ಇರ್ತೀನಂತಲೇ ಸಂಸಾರ ಮಾಡ್ತಾನತ. ಮತ್ತು ಈ ವಿಷಯಗಳಲ್ಲಿ ಮೋಹ ಬುದ್ಧಿಯಿಂದ, ವಿಷಯಗಳಲ್ಲಿ ಅಂದರೆ ಭಾಳಷ್ಟು ಮೋಹ ಮಾಡ್ತಾನೆ. ಎಷ್ಟೇ ಮೋಹ ಮಾಡಿದರೆ, ಎಷ್ಟೇ ನಾನು ದುಡ್ಡು ಮಾಡಿಕೊಂಡ್ರು ಕೂಡ ಎಷ್ಟು ಸ್ವಲ್ಪ ದಿವಸ ಅಷ್ಟೇ ಊಟ ಮಾಡೋದು, ಅಷ್ಟೇ ಅನ್ನ ಅಷ್ಟೇ, ಮತ್ತು ಅದಕ್ಕಿಂತ ಏನು ಬಂಗಾರ ತಿಂತಾನ? ಏನು ತಿನ್ನೋಕ್ಕೆ ಸಾಧ್ಯ? ಅದು ಒಂದು ಕಪ್ ಅನ್ನ ಅಷ್ಟೇ. ಆದರೆ ಆಸೆ ಇರೋದು ತಾನು ಹೋಗೋದು ಸ್ವಲ್ಪ ದಿವಸನೇ, ಭಾಳಷ್ಟು ನೂರು ಮ್ಯಾಲಂತ ಯಾರನ್ನ ಬದುಕ್ತಾರೇನೋ ಅಂದರೆ ಸಾಧ್ಯನೇ ಇಲ್ಲ. ಈಗ ಒಂದು 70-80 ವರ್ಷ ಅಂತಂದ್ರೆ ಭಾಳ ದಿವಸ ಅಂತ ಅನಿಸ್ಬಿಡ್ತದೆ ಅಲ್ಲ. ಅದು ದಾಟಬೇಕಾದ್ರೆ ಭಾಳ ಕಷ್ಟ ಅದ. ಅಷ್ಟು ಇದ್ದರೂ ಕೂಡ ಮನುಷ್ಯನಿಗೆ ಆಸೆ ಅನ್ನುವಂಥದ್ದು ಭಾಳಷ್ಟು ಇರ್ತದೆ. ಈ ಮೋಹ ಬುದ್ಧಿಯಿಂದ ಕೂಡಿದದಕ್ಕಾಗಿ ಮತ್ತು ಇದನ್ನೇ ತುಂಬ್ಕೊಂಡು ಹೋಗ್ತಾನೆ, ಅದೇ ಭಾವದಲ್ಲಿ ಹುಟ್ಟುತ್ತಾನೆ ಅಷ್ಟೇ. ಈಗ ನಾವು ಇಷ್ಟು ಮುಂಜಾನೆಯಿಂದ ಏನು ಸಂಸಾರ ಮಾಡೀವಿ, ವ್ಯವಹಾರ ಮಾಡೀವಿ, ರಾತ್ರಿ ಮಲಗ್ತೀವಿ. ಮಲಗೋದಂದ್ರೆ ಒಂದು ಶಾರ್ಟ್ ಸಾವು, ಅದು ಸಣ್ಣ ಪ್ರಮಾಣ ಸಾವು. ಈಗ ನಾವು ಮಾಡಿದ್ದೆಲ್ಲ ನಮ್ಮ ಸಂಸ್ಕಾರದಾಗ ಉಳಿತದಿಲ್ಲ. ರಾತ್ರಿ ಮಲಗಿದಾಗ ಏನಾರ ನಮ್ಗೆ ಇಂದ್ರಿಯಗಳು ಅದಾವೇನೋ, ವಿಷಯಗಳು ಅದಾವೇನೋ, ಶರೀರದ ಭಾವ ಐತೇನೋ? ಏನೂ ಇಲ್ಲ. ಎಲ್ಲ ಅಂತಃಕರಣಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲ ಅಡಗಿರ್ತಾವೆ. ಅದು ಮತ್ತೆ ಮುಂಜಾನೆ ಎದ್ದ ತಕ್ಷಣವೇ ನಮಗೆ ಇಂದ್ರಿಯಗಳು, ಶರೀರ ಎಲ್ಲ ತೋರ್ತಾವೆ. ಆವಾಗ ಏನಾಗ್ತದೆ, ನಾವು ಹಿಂದೆ ಏನೇನು ಮಾಡೀವಿ ಅವೆಲ್ಲ ನೆನಪು ಬರ್ತದೆ. ಅಂದರೆ ಏನು ಇವತ್ತು ಬೆಳಗ್ಗೆ ಮಾಡಿದ್ದು ಅವೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಂಡು ಹೋಗಿಬಿಡೋದು, ಎಲ್ಲೇ ನಿದ್ರೆಗೆ. ಮತ್ತು ಅವನ್ನೇ ಇಟ್ಕೊಂಡು ಮುಂಚೆನೇ ಹೇಳೋದು. ಸಾವು ಕೂಡ ಹಾಗೇನೆ. ಎಲ್ಲವನ್ನು ಆಸೆ, ಆಮಿಷ, ದುಃಖ, ಸುಖ, ಕಷ್ಟ ಎಲ್ಲವನ್ನು ತುಂಬ್ಕೊಳ್ಳೋದು ಶರೀರದಾಗ, ಏನೋ ಮನಸ್ಸಿನಲ್ಲಿ ಸೂಕ್ಷ್ಮ ಶರೀರದಾಗ ಚೆನ್ನಾಗಿ ತುಂಬ್ಕೊಳ್ಳೋದು. ಹೋಗಾಗ ಹತ್ಕೋಂತ ಹೋಗೋದು, ಹುಟ್ಟಾಗ ಹತ್ಕೋಂತ ಹುಟ್ಟೋದು, ಮತ್ತು ಅವನು ಬೋಗ್ಸೋದು, ಮತ್ತು ಹತ್ಕೋಂತ ಹೋಗೋದು, ಮತ್ತು ಹತ್ಕೋಂತ ಬರೋದು. ಇದೇ ಕೆಲಸ. ಅದಕ್ಕೆ ಯಾವಾಗ ಈಗ ಗಿಡದಾಗ ಎಲ್ಲಷ್ಟು ಹಣ್ಣಾಗಂಗಿಲ್ಲಲ್ಲ, ಒಂದೊಂದು ಹಣ್ಣಾಗ್ತಾವೆ. ಅದ್ರಂಗ ಇಲ್ಲಿ ಕೂಡ ಯಾರಿಗೆ ನಿಷ್ಕಾಮದ ಪುಣ್ಯದ ಫಲದ ಹಣ್ಣು ಆಗ್ಬಿಡ್ತದೋ ಆವಾಗ ಆತ ಬಂದು ಗುರುವಿನ ಪಾದ, ಪರಮಾತ್ಮನ ಪಾದ ಗಟ್ಟಿಯಾಗಿ ಹಿಡಿತಾನೆ. ಎಷ್ಟು ಸಲ ಸಾಯೋದು, ಎಷ್ಟು ಸಲ ಹುಟ್ಟೋದು, ಎಷ್ಟು ಸಲ ಶರೀರ ತೊಗೊಂಡು ಬರಬೇಕು. ಈ ತಾಯಿ ಅನ್ನುವಂಥ, ತಾಯಿ ಗರ್ಭ ಅನ್ನುವಂಥ ಜೇಲಿಗೆ ಎಷ್ಟು ಸಲ ಬರೋಂತೆಪ್ಪ ನಾನು. ಇದಕ್ಕೆ ಪರಿಹಾರ ನಿನ್ನ ಬಲ್ಲೇ ಐತೆ. ನೀ ಮನಸ್ಸು ಮಾಡಿದರೆ ನಾನು ಪಾರಾಗ್ತೀನಿ ಇದರಿಂದ, ಹೇಳಪ್ಪ ಅಂತ ಬಂದಾಗ ಆವಾಗ ನೋಡ್ರಿ. ಅದಕ್ಕೆ ಯಾವಾಗ ಇದು ದುಃಖ ಶುರುವಾಗ್ಯದ ನಿನಗಂದ್ರೆ ಈ ಮೋಹ ಬುದ್ಧಿಯಿಂದನೇ ಜನನ ಮರಣಾತ್ಮಕ ರೂಪ ಈ ಸಂಸಾರದಲ್ಲಿ ಬಿದ್ದು ಅನಂತ ದುಃಖಗಳನ್ನು ಹೊಂದುತ್ತಾ ಇರುವಂಥದ್ದು. ಯಾತಕ್ಕೆ ಅಂದ್ರೆ ಈ ಮೋಹಗಳನ್ನೆಲ್ಲ ಇಟ್ಕೊಂಡದಕ್ಕಾಗಿ. ಅದಕ್ಕೆ ಇದು ನಮಗೆ ಏನು ಉದಾಹರಣೆ ಅಂತಂದರೆ ಯಾವುದಂದ್ರೆ ಈ ನಿದ್ರೆ ಅನ್ನುವಂಥದ್ದು. ಅದ್ರಂಗೆ ಇಲ್ಲಿ ಯಾವ್ದು ನಿದ್ರೆ ಒಳಗೆ ಅದು ಸಣ್ಣ ಸಾವು, ಇದು ದೊಡ್ಡ ಸಾವು ಸ್ವಲ್ಪ ಅಷ್ಟೇ. ಆದರೆ ಎಲ್ಲವನ್ನು ಇಟ್ಕೊಂಡು ಹೋದವನು ಅವ್ನು ಮತ್ತೆ ಎಲ್ಲಿ ಹೋಗಂಗಿಲ್ಲ, ಅಲ್ಲೇ ಇರ್ತಾವೆ ಅವನಲ್ಲಿ. ಆ ಸಂಸ್ಕಾರ ಹಂಗೆ ಇರ್ತದೆ. ಈಗ ಒಂದು ಮೊಬೈಲ್ನೊಳಗೆ ಸಿಮ್ ಕಾರ್ಡ್ ಅದ, ಅದ್ರಾಗೆಲ್ಲ ಮಾತಾಡಿರ್ತೀವಿ, ತುಂಬಿರ್ತೀವಿ, ಹಾಡು ಹೇಳಿರ್ತೀವಿ, ಪ್ರವಚನ ಹೇಳಿರ್ತೀವಿ, ಎಲ್ಲ ಇರ್ತೀವಿ. ಅದು ಕಡಕ್ಕೆ ಬಿದ್ದದೆ. ಈಗ ಅದಕ್ಕೆ ಮೊಬೈಲ್ ಶರೀರ ಸಿಗೋವರೆಗೂ ಅದ್ರಾಗಿಲ್ಲನ ಎಲ್ಲ ತುಂಬ್ಯಾವ, ಅದಕ್ಕೆ ಸಿಕ್ಕಗಳನ್ನೇ ಮತ್ತೆ ಆ್ಯಕ್ಟಿವ್ ಆಗ್ತಾವೆ. ಅದ್ರಂಗೆ ಇಲ್ಲಿ ಕೂಡ ಎಲ್ಲವನ್ನು ತುಂಬ್ಕೊಂಡು ಹೋಗೋದು ಮತ್ತು ತುಂಬ್ಕೊಂಡು ಹುಟ್ಟೋದು ಅಷ್ಟೇ. ಹುಟ್ಟಿದವ್ರು ಸಾಯ್ತಾರೆ, ಸತ್ತವ್ರು ಹುಟ್ಟುತ್ತಾರೆ. ಆದ್ರೆ ಅವರೇ ಇವರಪ್ಪ, ನಮ್ಮ ಅಪ್ಪ ನಮ್ಮವು ಇವರೇ ಅದಾರ, ನನ್ನ ಗಂಡ ಹೆಂಡ್ತಿ ನಾವು ಹಿಂಗೆ ಇದ್ವಿ ಅಂತ ಅವು ಯಾವುದೋ ನೆನಪಿರಂಗಿಲ್ಲ. ಯಾಕಂದರೆ ಮಾಯ ಕೈ ಮಾಟ ಇರ್ತದಲ್ಲಿ, ಅಲ್ಲಿಗೇನು ತಿಳಿಗೊಡಂಗಿಲ್ಲ. ಈ ರೀತಿಯಾಗಿ ಅನಂತ ದುಃಖಗಳನ್ನು ಯಾತಕ್ಕಂದ್ರೆ ತನ್ನ ಸ್ವಸ್ವರೂಪವನ್ನು ಮರ್ತು ಬಿಟ್ಟಿದ್ದಾನೆವ. ಮರ್ತದಕ್ಕಾಗಿ ಅನಂತ ದುಃಖಗಳನ್ನು ಹೊಂದುತ್ತಾನೆ. ಈ ಪ್ರಕಾರ ದುಃಖ ಹೊಂದುವಂಥ ಜೀವಿಗಳನ್ನು ಕಂಡು ಗುರು ಈ ದುಃಖಕ್ಕೆ ಕಾರಣವಾಗಿರುವಂಥದ್ದು ಯಾವುದಪ್ಪ?
ಅಜ್ಞಾನ ರೂಪವಾದಂಥ ಕತ್ತಲೆ. ಆ ಗುರುನಾಥ ಗೊತ್ತದ ಜಗತ್ತಿನಾಗ. ಅದಕ್ಕೆ ಹೇಳ್ತಾರೆ ಎಲ್ಲರೂ ಹೆಂಗದವ ಹುಚ್ಚರು ಅಂತಾರೆ ಅವ್ರನ್ನ. ನಮಗೆಲ್ಲ ನೋಡಿದ್ರೆ ಅವ್ರು ಏನು ಹೇಳ್ತಾರ, ಮಹಾತ್ಮನಿಗೆ ಒಬ್ಬನಿಗೆ ಗೊತ್ತು ನಿಜ ಸ್ಥಿತಿ, ನಿಜ ವಸ್ತು ಅಥವಾ ಒಬ್ಬತ್ತಿಗೆ ಗೊತ್ತು. ನಾವೆಲ್ಲ ಇಷ್ಟೆಲ್ಲ ಸಂಸಾರ ಮಾಡ್ತೀವಲ್ಲ, ನಾವು ಉಲ್ಟಾ ಅಂತೀವಿ ಅವು ಮನೆ ಪನಿ ಬಿಟ್ಟು ಕೇಸಿ ಬಂದದ ಅದು ಸನ್ಯಾಸಿ, ಅದಕ್ಕೇನು ಗೊತ್ತಿರ್ತದೆ ಹೇಳ್ರಿ, ನಮ್ಮ ಕಷ್ಟ ಗೊತ್ತಿರ್ತದನೋ ಅಂತ ನಾವು ಉಲ್ಟಾ ಅಂತೀವಿ. ಆದರೆ ನಿಜವಾದ ಹುಚ್ಚರು ಯಾರು ನಾವು. ಇರದೇ ಇರುವಂಥದ್ದನ್ನು ಎಲ್ಲವನ್ನು ಬಳಕೊಂಡು ಈಗ ಹುಚ್ಚರು ಏನು ಮಾಡ್ತಾರ, ಕಾಗದ ಅದು ಇದೆಲ್ಲ ತಂದು ಕೂಡಿಸಿ ಅದೇ ನನ್ನ ಸಾಮಾನು ತನ್ನ ಭ್ರಮೆಯಲ್ಲಿ ತಾನಿರ್ತದಲ್ಲ. ಈಗ ನಮ್ಮ ಭ್ರಮೆಗಳು ಏನದಾವ, ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಸಂಪತ್ತು ಹೆಂಡತಿ ಮಕ್ಕಳು ಅಂತ ಇದೋಟು ಗೂಡಿಸ್ಕೊಂಡು ಕುಂತು ಎಲ್ಲಟು ನಂದು ಅಂತ ಇದು ಹೊತ್ಕೊಂತ ಕುಂತದೆ. ಇದು ದೊಡ್ಡ ಹುಚ್ಚ. ಇದು ಅದಕ್ಕಿಂತ ಈ ಸಣ್ಣ ಹುಚ್ಚಕ್ಕಿಂತ ದೊಡ್ಡ ಹುಚ್ಚಿದು. ಇದು ಸಂಸಾರ ಜಗತ್ತು ಸತ್ಯ ಅಂತ ಹೊಂಟದಲ್ಲ, ಇದು ಜೀವಾತ್ಮ ಐತಿಲ್ಲ, ಇದು ದೊಡ್ಡ ಹುಚ್ಚಿದು. ಅದಕ್ಕೆ ಇಲ್ಲಿ ಹೇಳ್ತಾರ, ಇಂಥ ಒಂದು ದುಃಖಕ್ಕೆ ಕಾರಣವಾಗಿರುವಂಥ ಜೀವಾತ್ಮನನ್ನು ಕುರಿತು ಗುರು ಅದಕ್ಕೆ ಈ ದುಃಖಕ್ಕೆ ಕಾರಣವಾಗಿರುವಂಥದ್ದು ಯಾವುದು, ಅಜ್ಞಾನ ಅನ್ನುವಂಥದ್ದು ಕತ್ತಲೆಯನ್ನು ಕಳೆದು ಈ ದುಃಖ ರೂಪವಾಗಿದ್ದಂಥ ಸಂಸಾರದಿಂದ ಮುಕ್ತನನ್ನಾಗಿ ಮಾಡುವಂಥದ್ದು. ಮುಕ್ತನನ್ನಾಗಿ ಮಾಡಿ ಪರಮಾನಂದವನ್ನು ಉಂಟು ಮಾಡಿಕೊಡುವಂಥವ್ನು ಯಾರು, ಸದ್ಗುರು. ಇದು ಅಜ್ಞಾನ ಒಳಗಡೆ ಏನು ಕತ್ತಲ ಐತಲ್ಲ ನಮ್ಮ ಒಳಗಡೆ, ಆ ಕತ್ತಲವನ್ನು ಕಳೆಯುವಂಥ ಶಕ್ತಿ ಗುರುನಾಥಗೆ ಒಬ್ಬತ್ತಿಗೆ ಗೊತ್ತದು. ಇಲ್ಲಿ ಬೆಳಕಾಯ್ತಂದ್ರೆ ಎಲ್ಲ ಬೆಳಕಾಗಿಬಿಡ್ತದೆ ನೋಡ್ರಿ, ಎಲ್ಲ ಬೆಳಕು. ಮತ್ತು ಕತ್ತಲೆ ಆವರಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ದೊಡ್ಡ ಕೆಲಸ ಯಾವುದು ಅಂದ್ರೆ ಸದ್ಗುರುವಿಗೆ. ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡ ಕೆಲಸ ಸದ್ಗುರುವಿಗೆ. ಆತ ಇಂಥ ದೊಡ್ಡ ಕೆಲಸ ಮಾಡಲಿಲ್ಲ ಅಂತಂದ್ರೆ ಭಾಳ ಕಷ್ಟ ಅದ ಯಾರಿಗೆ, ಮುಮುಕ್ಷಿಗಳಿಗೆ. ಮತ್ತು ಸುಮ್ಮನೆ ಉಂಡೆ ತಿಂದೆ ಹಂಗೆ ಸತ್ತು ಹೋದಿನಿ ಅಂತಂದ್ರೆ ಗುರುಗಳಾದಂಥದ್ದು ಹೇಳಲೇ ಇಲ್ಲ ಅಂದ್ರೆ ಮತ್ತು ಶಿಷ್ಯರು ಹೆಂಗೆ ಉದ್ಧಾರ ಆಗ್ತಾರೆ. ಇಂಥ ಕತ್ತಲೆ ಕಳೆಯುವಂಥ ಶಕ್ತಿ ಯಾರಿಗಿರ್ತದೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರನೇ ಇದು ಕೇಳಿದಾಗ ನಮ್ಮಲ್ಲಿರುವಂಥ ಅಜ್ಞಾನದ ಕತ್ತಲೆ ನಿವೃತ್ತಿ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂದ್ರೆ ಇದೇ ಕತ್ತಲಲ್ಲೇ ಕೈ ಆಡಿಸೋದು, ಅದು ಸಿಕ್ಕಿತೇನು ಇದು ಸಿಕ್ಕಿತೇನು ಅಂಥೇಳಿ. ಅಂದ್ರೆ ಅಜ್ಞಾನ ಅನ್ನುವಂಥ ಕತ್ತಲೆಯಲ್ಲೇ ಜನನ ಮರಣ ಹಲವಾರು ದುಃಖ 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 ಅದು ಬಿಟ್ಟಪ್ಪಲ್ಲ. ಅದಕ್ಕೆ ಎಲ್ಲಕ್ಕಿಂತ ಜಗತ್ತಿನೊಳಗೆ ಹೆಚ್ಚಿನ ಕೆಲಸ ಯಾರಿಗೆ ಅಂದ್ರೆ ಗುರುವಿಗಿರ್ತದೆ. ಯಾಕಂತ ಕಷ್ಟಪಟ್ಟು ಹೇಳಬೇಕು. ಒಬ್ಬ ತಾಯಿ ಮಗುವಿಗೆ ಹೆಂಗೆ ಬದುಕಿಸ್ತಾಳೆ, ಜೀವನ ಕೊಡ್ತಾಳೆ. ಸಣ್ಣ ಹುಟ್ಟಿದ ಕೂಸಿಗೆ ಉಣಿಸೋದು ತೊಡಸೋದು ತಿನ್ನಿಸೋದು ಅಂತ ಸುಮ್ಮನೆ ಆಗ್ತದೆ. ಒಂದು ಮಗು ಬೆಳಿಬೇಕಾದ್ರೆ ತಾಯಿಗೆ ಗೊತ್ತು ಎಷ್ಟು ಕಷ್ಟ ಇರ್ತದೆ ಮಗುವಿಗೆ ಮಾಡೋವಂಥದ್ದು. ಅದ್ರಂಗೆ ಶಿಷ್ಯಗ ಯಾವಾಗ ಶಿಷ್ಯ ಅಪ್ಪ ನನ್ನ ಜನನ ಮರಣ ದುಃಖ ಭಾಳ ಐತೋ ನೀ ಪಾರು ಮಾಡು ಅಂತ ಯಾವಾಗ ಆತನ ಪಾದಕ್ಕೆ ಬಂತು ಶರಣು ಅಂದಾಗ ಸದ್ಗುರುನಾಥ ಕಷ್ಟಪಡ್ಬೇಕು. ಶಿಷ್ಯನ ಸಲುವಾಗಿ ಕಷ್ಟಪಟ್ಟು ದಿನ ಆತಗೆ ಶ್ರವಣವನ್ನು ಮಾಡಿಸ್ಬೇಕು. ಯಾರಿಗೆ, ಅಧಿಕಾರಿ ಶಿಷ್ಯ, ಮತ್ತು ಅಂಥವ್ರಿಗೆಲ್ಲ ಅಧಿಕಾರಿಗೆ ಅದು ಮಾಡಿಸ್ಬೇಕಾದಂಥದ್ದು ಗುರುವಿನ ಕರ್ತವ್ಯ, ಗುರುವಿನ ಕೆಲಸ. ಅಂಥದನ್ನು ಪರಮಾನಂದ ದುಃಖ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಮಾಡಿಕೊಡೋಂಥವನು ಯಾರು, ಸದ್ಗುರು. ಬೇರೆ ಯಾರ ಕಡೆಯಿಂದನೂ ಆಗಂಗಿಲ್ಲ. ಈ ಕೆಲಸ ಯಾರ ಕಡೆಯಿಂದ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ಅದಕ್ಕೆ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಸದ್ಗುರುವಿಗೆ, ಎಲ್ಲಕ್ಕಿಂತ ಅದಕ್ಕೆ ಶಿವಪಥವ ನರಿವಡೆ ಗುರುಪಥ ಮೊದಲು ಅಂತ ಹೇಳ್ಯಾರ. ಶಿವನನ್ನು ತೋರಿಸುವಂಥ ಶಕ್ತಿ ಯಾರಿಗೈತೆ, ಗುರುವಿಗೆ ಮಾತ್ರ ಐತೆ. ಯಾಕೆ ಶಿವನನ್ನು ತೋರಿಸ್ತಾನತ, ಇಂಥ ಲಿಂಗ ಅದನ್ನು ನೋಡು ಅಂತ ನಿನಗೆ ಆ ಒಂದು ಅಪರೋಕ್ಷ ಜ್ಞಾನವನ್ನು ಮಾಡಿಸ್ತಾನತ. ಸಾಮಾನ್ಯ ಕೆಲಸ ಅಲ್ಲ ಇದು. ಶಿವ ಎಲ್ಲಿ ಅದನಂತ ತೋರಿಸುವಂಥ ಶಕ್ತಿ ಶಿವನನ್ನು ಅದಕ್ಕೆ ಶಿವಪಥವ ನರಿವಡೆ ಗುರುಪಥ ಮೊದಲ. ಶಿವನನ್ನು ನೀ ತಿಳ್ಕೊ, ಎಲ್ಲಿ ಗುಡಿಗುಂಡಾರ್ದಾಗ ತಿಳ್ಕೊಂಡು ಓಡಾಡಬೇಡಪ್ಪ. ಆದ್ರೆ ಎಲ್ಲಿದ್ದಾನ ಶಿವ, ಹೆಂಗಿದ್ದಾನ ಶಿವ ಅಂತ ತಿಳಿಸಿಕೊಡುವಂಥವನೇ ಸದ್ಗುರುನಾಥ. ಅದಕ್ಕೆ ಜಗತ್ತಿನೊಳಗೆ ಸರ್ವಶ್ರೇಷ್ಠನ ತಿಳಿಸಿಕೊಳ್ತಾನೆ. ಅದರಿಂದ ಗುರುಮೂರ್ತಿಯನ್ನು ಪ್ರತಿನಿತ್ಯದಲ್ಲಿ ನೆನೆತಕ್ಕದ್ದು ಅಂತ ಹೇಳ್ತಾರೆ. ಇಂಥ ಗುರುವಿನನ್ನು ಪ್ರತಿ ದಿವಸ ನೀನು ಸ್ಮರಣೆ ಮಾಡು, ನೆನೆಸುವಂಥದ್ದು ಅಂತ ಹೇಳ್ತಾರೆ. ಮತ್ತು ಮುಂದಿನ ವಿಚಾರ ನಾಳೆ ಪರಮಾತ್ಮನ ಪಾದಕಮಲಗಳನ್ನು ನೆನೆಸು ಅಂತ ಹೇಳ್ತಾರೆ. ಇಷ್ಟಲ್ದು ಹಿಂಗೆ ಕುಂದ್ರಬೇಡ, ಮತ್ತು ಅದ್ರ ಜೊತೆಗೆ ಪರಮಾತ್ಮ ಕೂಡ ಬಹಳ ಉಪಕಾರಿಯಾಗಿದ್ದಾನ, ಆತನ ಪಾದಕಮಲಗಳನ್ನು ಕೂಡ ನೆನೆಸು ಅನ್ನುವಂಥದ್ದು ಮುಂದಿನ ನಾಳೆ ವಿಚಾರ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹಾರೋಣ.